ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಅಂಡ್ ನಾ ಇವತ್ತು ರಿವ್ಯೂ ಮಾಡ್ತಾ ಇರೋದು 1170 ಚಾಪ್ಟರ್ ನ ಹೆಸರು ಕಂಟ್ರಡಿಕ್ಷನ್ ಅಂತ. ರಿಯಲಿ ಡೋಂಟ್ ನೋ, ನನಗೆ ಏನಾದ್ರ ಬಗ್ಗೆ ಏನಂತ ದೇವರಿಗೂ ಗೊತ್ತಿಲ್ಲ, ಬಟ್ ಚಾಪ್ಟರ್ ನ ಹೆಸರು ಕಂಟ್ರಡಿಕ್ಷನ್. ಲೆಟ್ಸ್ ಗೋ. ಅಂಡ್ ಇವತ್ತು ನಾವು ಕವರ್ ಪೇಜ್ ಸ್ಟೋರಿಗೆ ಆಸ್ ಯೂಶುವಲ್ ನಮಗೆ ರಿಕ್ವೆಸ್ಟೆಡ್ ಸಿಗ್ತಾ ಇದೆ, ಯಾವುದೇ ಕಂಟಿನ್ಯೂಷನ್ ಕವರ್ ಪೇಜ್ ಸ್ಟೋರಿ ಸಿಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇರೋ ಕವರ್ ಪೇಜ್ ಬಂದ್ಬಿಟ್ಟು ಜಿಂಬೆ ಒಬ್ಬ ಟಿಕೆಟ್ ಕಲೆಕ್ಟರ್ ಆಗಿದ್ದಾನೆ. ಹೌದು, ಜಿಂಬೆ ಒಬ್ಬ ಟಿಕೆಟ್ ಕಲೆಕ್ಟರ್ ಆಗಿದ್ದಾನೆ. ಮತ್ತೆ ಅವನು ಟ್ರೈನ್ ಅಲ್ಲಿ ಫುಡ್ ಸಪ್ಲೈ ಮಾಡ್ತಾ ಇದ್ದಾನೆ. ಯಾವ ತರಪ್ಪ ಅಂದ್ರೆ, ಜಾಪಾನೀಸ್ ಅಲ್ಲಿ ಅವ್ರದ್ದು ಒಂದು ಬುಲೆಟ್ ಟ್ರೈನ್ ಇದೆಯಲ್ಲ, ಆ ಬುಲೆಟ್ ಟ್ರೈನ್ ಅಲ್ಲಿ ಸಪರೇಟ್ ಆಗಿ ನೀವು ಬುಲೆಟ್ ಟ್ರೈನ್ ಟ್ರಾವೆಲ್ ಮಾಡಿದ್ರೆ ಮಾತ್ರ ಅಲ್ಲಿ ಮಾತ್ರ ಸಿಗುವಂತ ಫುಡ್ ಒಂದಿದೆ. ಅದೇ ತರ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೂ ಮಾಡಿದ್ದಾರೆ. ಇಲ್ಲಿ ಮಾತ್ರ ಸಿಗೋ ತರ ಫುಡ್ ಇದು, ಅಂದ್ರೆ ಇದೊಂದೇ ಕಡೆ ನೀವು ತಿನ್ನಕ್ಕಾಗೋದು ಈ ತರ ಫುಡ್ ನ. ಸೊ ಆ ತರ ಫುಡ್ ನ ಅವ್ನು ಸರ್ವ್ ಮಾಡ್ತಾನೆ. ಅದು ಯಾವ ಟ್ರೈನ್ ಅಲ್ಲಿ, ನಾರ್ಮಲ್ ಟ್ರೈನ್ ಅಲ್ಲ, ಇದೊಂಥರ ಯಾವ್ದೋ ಒಂಥರ ಯಾವುದೋ ಪ್ರಾಣಿ ತರ ಇದೆ ಟ್ರೈನ್ ಒಂಥರ. ಸರಿನಾ, ಯಾವ ಪ್ರಾಣಿ ಅಂತ ದೇವರಿಗೆ ಗೊತ್ತಿಲ್ಲ ನನಗೆ, ಒಟ್ಟಿನ ಪ್ರಾಣಿ ತರ ಇದೆ. ಅದರಲ್ಲಿ ಅವನು ಟ್ರೈನ್ ಅಲ್ಲಿ ಟಿಕೆಟ್ ಕಲೆಕ್ಟರ್ ಮಾಡ್ತಿದ್ದಾನೆ, ಮತ್ತೆ ಫುಡ್ ಕೂಡ ಸಪ್ಲೈ ಮಾಡ್ತಾ ಇದ್ದಾನೆ. ಅಂಡ್ ಆಶ್ಚರ್ಯ ಏನಪ್ಪಾ ಅಂದ್ರೆ, ಇಲ್ಲಿ ಎಲ್ಲಾ ಸ್ಟ್ರಾಹೆಡ್ಸ್ ಗಳು, ಜಿಂಬೆ ಒಬ್ಬ ಟಿಕೆಟ್ ಕಲೆಕ್ಟರ್ ಒಂದು ದೊಡ್ಡವನಾಗಿದ್ದಾನೆ. ಸೊ ಉಳಿದ ಎಲ್ಲಾ ಸ್ಟ್ರಾಹೆಡ್ಸ್ ಕೂಡ ಪುಟ್ ಪ್ರಾಣಿಗಳು, ಅಂದ್ರೆ ಮಕ್ಕಳುಗಳು. ಬಟ್ ರಾಬಿನ್ ಮಾತ್ರ ಅಮ್ಮ. ಹೌದು, ರಾಬಿನ್ ಅವ್ರ ಎಲ್ಲರಿಗೂ ಅಮ್ಮ ಆಗಿದ್ದಾಳೆ. ಇಲ್ಲಿ ಲೂಫಿ ಇದ್ದಾನೆ, ಚಾಪರು, ನಾಮಿ, ಝೋರೋ, ಸಾಂಜಿ, ಉಸಪ್ ಇದ್ದಾಳೆ. ಫ್ರಾಂಕಿ ಇಲ್ಲ, ಸೊ ಮೆನ್ಷನ್ ಇಟ್. ಮತ್ತೆ ಬ್ರುಕ್ಕು ಇಲ್ಲ. ಹೌದು, ಬ್ರುಕ್ ಕೂಡ ಇಲ್ಲ. ಯಾಕಪ್ಪ ಇದನ್ನ ಇಷ್ಟೊಂದು ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ, ಒನ್ ಆಫ್ ದಿ ಕವರ್ ಪೇಜ್ ಸ್ಟೋರಿ ಇಲ್ಲಿ ಓಡಾ ಸೆನ್ಸೆ ಹೇಳಿದ್ರು, ಅಂದ್ರೆ ಸ್ಟ್ರಾಹೆಡ್ಸ್ ಎಲ್ಲ ಒಂದು ಫ್ಯಾಮಿಲಿ ಆಗಿದ್ರೆ ಅವ್ರಿಗೆ ಏನೇನ್ ರೋಲ್ ಇರೋದು ಅಂತ. ಸೊ ಅವರೆಲ್ಲ ಫ್ಯಾಮಿಲಿನೇ, ಬಟ್ ಆಕ್ಚುಯಲ್ ಫ್ಯಾಮಿಲಿ ಆಗಿದ್ರೆ ಅವರು ಯಾವ ರೋಲ್ ಇರೋದು ಅಂತ ಹೇಳಿದ್ರು. ಸೊ ಅವಾಗ ಓಡಾ ಸೆನ್ಸೆ ಹೇಳಿರೋದು, ರಾಬಿನ್ ಅಮ್ಮ ಆಗಿರ್ತಾಳೆ, ಫ್ರಾಂಕಿ ಅಪ್ಪ ಆಗಿರ್ತಾನೆ. ಸೊ ನೆನಪಿರ್ಲಿ, ಇದು ಜಿಂಬೆ ಇನ್ನೂ ಜಾಯಿನ್ ಆಗಿಲ್ಲ ಟೀಮ್ಗೆ, ಅದಕ್ಕಿಂತ ಮುಂಚೆ ನಡೆದಿರುವಂತ ಕಾನ್ವರ್ಸೇಷನ್ ಇದೆಲ್ಲ. ಸರಿನಾ, ರಾಬಿನ್ ಅಮ್ಮ, ಫ್ರಾಂಕಿ ಅಪ್ಪ, ಆಮೇಲೆ ಝೋರೋ, ಸಾಂಜಿ ಇವರಿಬ್ರು ದೊಡ್ಡ ಮಕ್ಕಳು, ಗಂಡು ಮಕ್ಕಳು, ಆಮೇಲೆ ನಾಮಿ ಮಗಳು, ಆಮೇಲೆ ಚಾಪರ್ ಯಂಗ್ ಮಗು ಅಂತೆ, ಅಂದ್ರೆ ಇನ್ನು ಚಿಕ್ಕ ಹುಡುಗ, ಆಮೇಲೆ ಬುರ್ಕು ತಾತ. ಇದಿಷ್ಟು ಆಗಿ ನಡೆದಿದ್ದು. ಬಟ್ ಆಫ್ಟರ್ ಜಿಂಬೆ ಜಾಯಿನ್ ಆದ್ಮೇಲೆ ಅವನು ಇವಾಗ ಅಪ್ಪ ಆಗ್ತಾನೆ. ಸೊ ಅಪ್ಪ ಮತ್ತೆ ಫ್ರಾಂಕಿ ಇವಾಗ ಏನು ಅಂತ ನನಗೆ ಗೊತ್ತಿಲ್ಲ, ಯಾವ ರೋಲ್ ಕೊಡ್ತಾರೆ ಫ್ರಾಂಕಿಗೆ ಅಂತ. ಮೋಸ್ಟ್ಲಿ ಚಿಗಪ್ಪ ಇರ್ಬೋದು. ಎಸ್, ಲೆಟ್ಸ್ ಗೋ ವಿತ್ ದಟ್, ಚಿಗಪ್ಪ ಫ್ರಾಂಕಿ. ಸೊ ಇದೆಲ್ಲ ಆಗಿತ್ತು. ಸೊ ಇದಿಷ್ಟು ಕವರ್ ಪೇಜ್ ಸ್ಟೋರಿ ಆಗಿತ್ತು. ಸೊ ಇಲ್ಲಿ ರಾಬಿನ್ ಅಮ್ಮ ಆಗಿ ಮಾಡಿರೋದ್ರಿಂದ ಈ ಟಾಪಿಕ್ ನೆನಪು ಬಂತು, ಅದಕ್ಕೆ ನಿಮ್ಗೆ ತಿಳಿಸಿದ್ದು. ಸೊ ಇದಿಷ್ಟಾದ್ಮೇಲೆ ನಾವು ಚಾಪ್ಟರ್ಗೆ ಶಿಫ್ಟ್ ಆಗ್ತೀವಿ. ಚಾಪ್ಟರ್ ಅಲ್ಲಿ ಸಿದ್ವಿ, ಅಲ್ಲೇ ಶಿಫ್ಟ್ ಆಗ್ತೀವಿ. ಅಯ್ಯೋ, ನನಗೆ ಸುತ್ತಿಗೆ ಸಿಕ್ಲಿಲ್ಲ ನಮ್ಮ ಮನೆಗೆ ಗುರು. ಇವತ್ತು ನೋಡ್ತಾ ಇರೋದು ಸುತ್ತಿಗೆ. ಹೌದು, ಇವತ್ತು ನಿಮ್ ಚಾಪ್ಟರ್ ಪೂರ್ತಿ ನೀವು ಸುತ್ತಿಗೆ ಬಗ್ಗೆ ತಿಳ್ಕೊತೀರ ಸರಿ, ಯಾಕಂದ್ರೆ ಅಷ್ಟು ಕ್ರೇಜಿ ಆಗಿದೆ ಈ ಸುತ್ತಿಗೆ. ವಾಟ್ ಈಸ್ ದಿಟ್ ಕಾಲ್? ರಾಗ್ನಿಯರ್. ಎಸ್, ರಾಗ್ನಿಯರ್ ಸುತ್ತಿಗೆ ಬಗ್ಗೆ ತಿಳ್ಕೊತೀರ ನೀವು. ಚಾಪ್ಟರ್ ನಾವು ನಿಲ್ಸಿದ್ವಿ. ರಾಗ್ನಿಯರ್ ಲೋಕಿ ಆ ಟ್ರೆಜರ್ ಚೆಸ್ಟ್ ರೂಮ್ಗೆ ಎಂಟ್ರಿ ಹಾಕಿಂದ ಹೋಗ್ಬೇಕಿಂತ ಮುಂಚೆನೆ ಆ ರಾಗ್ನಿಯರ್ ಆ ಟ್ರೆಜರ್ ಚೆಸ್ಟ್ ರೂಮ್ ಇಂದ ಬಗ್ಗತ ಬಂದು ಸರ್ಪ್ರೈಸ್ ಅಟ್ಯಾಕ್ ಮಾಡಿತ್ತಲ್ವಾ ಲೋಕಿಗೆ. ಇವಾಗ ಅಲ್ಲಿಂದನೇ ನಾವು ಮತ್ತೆ ಕಂಟಿನ್ಯೂ ಆಗ್ತೀವಿ. ಲೋಕಿ ಅವನು ಸರ್ಪ್ರೈಸ್ ಅಟ್ಯಾಕ್ ನ ಡಾಡ್ಜ್ ಮಾಡಿ ಅದು ಕೆಳಗಡೆ ಬಿಡ್ತಾನೆ. ಆವಾಗ ಆ ಸುತ್ತಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಅವನು ಹಿಂದೆ ನಿಂತಿರುವಂತ ಪಿಲ್ಲರ್ಗೆ ಹೊಡಿಯುತ್ತೆ. ಸರಿನಾ, ಪಿಲ್ಲರ್ ಹೊಡಿಯುತ್ತೆ. ಲೋಕಿಗೆ ಅದು ನೋಡಿ ಶಾಕ್ ಆಗುತ್ತೆ. ಆಬ್ವಿಯಸ್ಲಿ, ನೀವು ಯಾವ್ದಾರು ಒಂದು ರೂಮ್ ಎಂಟ್ರಿ ಆಗ್ತಾ ಇದ್ದೀರಾ, ಯಾರ ನಿಮ್ಮ ಮೇಲೆ ಸುತ್ತಿಗೆ ಹಿಂಗೆ ಎಸಿತಾರೆ ಅಂದ್ಮೇಲೆ ಯಾರು ಕೂಡ ನನ್ನ ಮೇಲೆ ಸುತ್ತಿಗೆ ಎಸ್ತಿದ್ದು ಅಂತ ಹಿಂಗೆ ಎತ್ಕೊಂಡು ಹೋಗ್ತಿರಲ್ವಾ ನೀವು ಒಳಗಡೆ. ಅದೇ ತರನೇ. ಆದ್ರೆ ಲೋಕಿಗೆ ಗೊತ್ತಿಲ್ಲ ಅದು ಯಾವ್ದಾಗದೇ ಬಂದು ಅಟ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಲೋಕಿ ಎತ್ಕೊಂಡು ಹೋಗ್ತಾನೆ. ಲೆಟ್ಸ್ ಯೂಸ್ ದಿಸ್ ಆಸ್ ಹ್ಯಾಮರ್. ಸೊ ಲೋಕಿ ಎತ್ಕೊಂಡು ಹೋಗ್ತಾನೆ. ಲೋಕಿ ಎತ್ಕೊಂಡು ಹೋಗ್ಬಿಟ್ಟು ಅವನ ಸುತ್ತಿಗೆನ ಯಾರದ ರೂಮ್ ಒಳಗಡೆ ನೋಡ್ತೀನಿ ಇರು ಅಂದ್ಬಿಟ್ಟು ಅವ್ನ ರೂಮ್ ಒಳಗಡೆ ಫುಲ್ ಹೆಂಗರ್ ಆಗಿ ಫುಲ್ ಎಂಟ್ರಿ ಕೊಡ್ತಾನೆ. ಬಟ್ ಆ ಟ್ರೆಜರ್ ಚೆಸ್ಟ್ ರೂಮು ಸಿಕ್ಕಾಪಟ್ಟೆ ಚಿಕ್ಕದು. ಸರಿನಾ, ಸಿಕ್ಕಾಪಟ್ಟೆ ಚಿಕ್ಕದು. ಬರೀ ಆ ಟ್ರೆಜರ್ ಚೆಸ್ಟ್ ಮತ್ತೆ ಅದ್ರ ಹಿಂದೆಗಡೆ ಆ ಸುತ್ತಿಗೆ, ರಾಗ್ನಿಯರ್ ಸುತ್ತಿಗೆ ಬಿಟ್ರೆ ಇನ್ನೇನು ಇರಲಿಲ್ಲ ಅಲ್ಲಿ. ಆ ಖಾಲಿ ಆಗಿರುವಂತ ಟ್ರೆಜರ್ ಚೆಸ್ಟ್ ರೂಮ್ಗೆ ಅವ್ನು ಎಂಟ್ರಿಗೆ ಹೋಗ್ಬಿಟ್ಟು, ಯಾರು ಇಲ್ಲ ಇಲ್ಲಿ, ಮತ್ತೆ ಅದೇ ಅಟ್ಯಾಕ್ ಮಾಡ್ತದೆ ನನಗೆ ಅಂದ್ಬಿಟ್ಟು ಅವ್ನು ಫುಲ್ ವಡವರ್ ಏನಾದ್ರು ಸರಿ ನಾ ಡೆವಿಲ್ ಫುಡ್ ನಾನು ತಿನ್ಲೇಬೇಕು ಅಂದ್ಬಿಟ್ಟು ಅವ್ನು ಫುಲ್ ಅರ್ಜೆಂಟ್ ಮಾಡಿ ಹೋಗ್ತಾ ಇರ್ತಾನೆ. ಬಟ್ ಆ ರಾಗ್ನಿಯರ್ ಸುತ್ತಿಗೆ ತಡ್ಕೊಳಲ್ಲ, ಅಳ್ಳಾಡಕ್ ಶುರುವಾಗುತ್ತೆ. ಸರಿನಾ, ಅದೇನ್ ಮಾಡುತ್ತೆ ಅಂದ್ರೆ, ಅವ್ನ್ ಹೊಡೆದ ತಕ್ಷಣ ಆ ರಾಗ್ನಿಯರ್ ಸುತ್ತಿಗೆ ಹೋಗಿ ಹಿಂದೆಗಡೆ ಪಿಲ್ಲರ್ ಬಿದ್ದಿತ್ತಲ್ಲ, ಆ ಪಿಲ್ಲರ್ಗೆ ಹೊಡೆದ್ಬಿಟ್ಟು ಮತ್ತೆ ಕೆಳಗೆ ಬೀಳುತ್ತೆ. ಆಬ್ವಿಯಸ್ಲಿ ಗ್ರಾವಿಟಿಗೆ, ಬಿಕಾಸ್ ನ್ಯೂಟನ್ ಹೇಳಿದಾನೆ ಗ್ರಾವಿಟಿ ಅಂತ. ಸೊ ಆ ಸುತ್ತಿಗೆ ಕೂಡ ನ್ಯೂಟನ್ ನಂತರ ಓದ್ಕೊಂಡಿದೆ. ಸೊ ಅವನಿಗೆ ಗ್ರಾವಿಟಿ ಅಂತ ಗೊತ್ತಾಯ್ತು. ಸೊ ಸುತ್ತಿಗೆನ ಹೊಡೆದು ಮತ್ತೆ ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಿದ ತಕ್ಷಣ ಆ ಸುತ್ತಿಗೆ ಎಷ್ಟು ವೆಯ್ಟ್ ಇದೆ ಅಂದ್ರೆ, ಆ ಬಿದ್ದಿದ್ದ ವೆಯ್ಟ್ಗೆ ಆ ಇಡೀ ಫ್ಲೋರು, ಲಿಟ್ರಲಿ ಗೈಸ್, ಆ ಇಡೀ ಫ್ಲೋರು ಕೂಡ ಧ್ವಂಸ ಆಗಕ್ಕೆ ಶುರುವಾಗುತ್ತೆ. ಸೊ ಎಲ್ಲ
ಆ ಪ್ರೆಷರ್ ವೆಯ್ಟ್ ತಡ್ಕೊಳಕ್ ಆಗ್ತಿಲ್ಲ ಆ ಫ್ಲೋರ್ಗೆ. ಸೊ ಮತ್ತೆ ಇಷ್ಟ ದಿವಸ ಆ ಟ್ರೆಜರ್ಸ್ ರೂಮ್ ಅಲ್ಲಿ ಹೆಂಗಿತ್ತು ಅಂತ ನನಗಂತೂ ಗೊತ್ತಿಲ್ಲ ಸರಿನಾ. ದಟ್ ವಾಸ್ ಮಿಸ್ಟರಿ. ಸೊ ಆ ಟ್ರೆಜರ್ಸ್ ರೂಮ್ ಇಂದ ಆಚೆ ಬಂದ ತಕ್ಷಣ ಮೋಸ್ಟ್ಲಿ ಆ ಟ್ರೆಜರ್ ಚೆಸ್ಟ್ ರೂಮ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಟ್ಟಿರ್ತಾರೆ ಅನ್ಸುತ್ತೆ. ಸೊ ಲೆಟ್ಸ್ ಗೋ ವಿತ್ ದಟ್. ಅಂಡ್ ಆಚೆ ಬಂದಿದ ತಕ್ಷಣ ಸುತ್ತಿ ಆ ವೆಯ್ಟ್ ಗೆ ತಡ್ಕೊಳಕ್ ಆಗದೆ ಅದು ಫುಲ್ ಫ್ಲೋರ್ ಎಲ್ಲ ಕೊಲ್ಯಾಪ್ಸ್ ಆಗಿ ಶುರುವಾಗುತ್ತೆ. ಲೋಕಿ ಇವಾಗ ಏನಾಗ್ತಿದೆ ಇಷ್ಟೊಂದು ಹೆವಿ ಇದೆಯಾ ಈ ಸುತ್ತಿ ಅಂತ ಅವ್ನಿಗೂ ಫುಲ್ ನೋಡಿ ಆ ಫ್ಲೋರ್ ನ ಡಾಜ್ ಮಾಡ್ಕೊಂಡು ಎಲ್ಲೆಲ್ಲಿ ಜಾಗ ಸಿಕ್ತೋ ಅಲ್ಲೆಲ್ಲ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಂತೂ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದಾನೆ ಸರಿನಾ. ಅಂಡ್ ಆಗ್ತಿರ್ಬೇಕಾದ್ರೆ ಏನಪ್ಪ ಮಾಡೋದು, ಈ ಫ್ಲೋರ್ ಮೋಸ್ಟ್ಲಿ ನಮ್ಮ ಅಪ್ಪ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿಸಿಲ್ಲ ಅನ್ಸುತ್ತೆ ಅಂತ ಅವ್ನ ತಲೆ ಓಡ್ತಾ ಇರುತ್ತೆ. ಆಬ್ವಿಯಸ್ಲಿ ಹೆರಾಲ್ಡ್, ಯು ಬೆಟರ್ ಹೈಯರ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಿಕಾಸ್ ಓಲ್ಡ್ ಒನ್ ವಾಸ್ ಡಿಸಾಸ್ಟರ್. ಬ್ಯಾಗರ್ ಆಗಿತ್ತು ಸರಿನಾ. ಅಂಡ್ ಹೆರಾಲ್ಡ್ ಇವಾಗ ಶಿಫ್ಟ್ ಆಗ್ತೀವಿ ನಾವು. ಹೆರಾಲ್ಡ್ ಎಲ್ಲ ಶುರು ಮಾಡ್ತಾನೆ, ಯುವರ್ ಎಫರ್ಟ್ಸ್ ಆರ್ ಫೇಲ್ಯೂರ್ ಲೋಕಿ. ನೀನೇನೇ ಮಾಡಿದ್ರು ಆ ಡೆವಿಲ್ ಫ್ರೂಟ್ ನ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಸುಮಾರು ಜನರೇಷನ್ಸ್ ಇಂದ, ಮೋಸ್ಟ್ಲಿ 800 ಅನ್ಸುತ್ತೆ, 800 ಇಯರ್ಸ್ ಇಂದ, 800 ವರ್ಷದಿಂದ ನಮ್ಮ ಜನರ ಇಡೀ ಎಲ್ಬಾಫ್ ಅಲ್ಲಿ ಯಾರು ಯಾವ ಕಿಂಗು ಕೂಡ ಆ ಡೆವಿಲ್ ಫ್ರೂಟ್ ನ ತಿಂದಿಲ್ಲ. ಯಾಕೆಂದ್ರೆ ಅವ್ರು ತಿನ್ನಬಾರ್ದು ಅಂತಲ್ಲ, ಯಾಕಂದ್ರೆ ಅವರು ತಿನ್ನೋಕಾಗೋದೇ ಇಲ್ಲ. ಯಾಕಂದ್ರೆ ಆ ರಾಜ್ಞಿಯರು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಎಸ್, ನೋ ವೇ. ರಾಜ್ಞಿಯರು ಯಾರು ವರ್ತಿದ್ದಾರೆ ಅವ್ರಿಗೆ ಮಾತ್ರ ತಿನ್ನೋಕ್ ಬಿಡೋದು. ಸೊ ಇಷ್ಟು ವರ್ಷ ಅದನ್ನ ಯಾರು ತಿನ್ನಕ್ಕಾಗಿಲ್ಲ, ಆ ರಾಜ್ಞಿಯರ್ ಯಾರಿಗೂ ತಿನ್ನಕ್ ಬಿಟ್ಟಿಲ್ಲ. ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್. ಬಟ್ ಇವಾಗ ನನಗಿರುವಂತ ಕರೆಂಟ್ ಪವರ್ಗೆ ನಾನು ಅದನ್ನ ತಿನ್ಬಹುದು ಅಂತ ಹೆರಾಲ್ಡ್ ಹೇಳ್ತಾನೆ. ಸೊ ಹೆರಾಲ್ಡ್ ನ ಕರೆಂಟ್ ಪವರ್ ಅಂದ್ರೆ ಗಾಡ್ಸ್ ನೈಟ್ಸ್ ಹೊಂದಿರುವಂತ ಸೆಕೆಂಡ್ ಲೆವೆಲ್ ಡೀಪ್ ಸಿ ಕಾಂಟ್ರಾಕ್ಟ್ ಇರುವಂತ ಹೆರಾಲ್ಡ್ ಇವಾಗ ತಿನ್ಬೋದಂತೆ. ಬಟ್ ಇನ್ಯಾರ ಕೆಲವು ತಿನ್ನಕ್ಕಾಗಲ್ಲ, ಯಾಕಂದ್ರೆ ಅವರು ಅಷ್ಟೊಂದು ವರ್ತಿ ಇಲ್ಲ. ಆ ರಾಜ್ಞಿಯ ಸುತ್ತಿಗೆ ಅವ್ರಿಗೆ ತಿನ್ನೋಕೆ ಬಿಡಲ್ಲ ಅಂತ ಹೇಳ್ತಾ ಇರೋದು. ಕ್ರೇಜಿ. ಅಂಡ್ ಇವಾಗ ನಾವು ಶಾಂಕ್ಸ್ ಮತ್ತೆ ಗಬಾನ್ ನೋಡ್ತೀವಿ. ಶಾಂಕ್ಸ್ ಅವನ ಕತ್ತಿ ಮತ್ತೆ ಗಬಾನ್ ಅವನ 2 ಆಕ್ಸ್ ಇಂದ ಬಂದ್ಬಿಟ್ಟು ಹೆರಾಲ್ಡ್ ನ ಒಂದು ರೈಟ್ ಕಾಲ್ ಅನ್ಸುತ್ತೆ, ರೈಟ್ ಲೆಗ್ ನ ಸ್ಲೈಸ್ ಅಪ್ ಮಾಡ್ತಾರೆ. ಹೌದು, ಸ್ಲೈಸ್ ಅಪ್ ಮಾಡ್ತಾರೆ. ಹೆರಾಲ್ಡ್ ಅಂತ ಫುಲ್ ಬೀಳ್ತಾ ಇದ್ದಾರೆ ಸರಿನಾ. ಯಾಕಂದ್ರೆ ಅವನ ಒನ್ ಆಫ್ ದಿ ಲೆಗ್ ಪೂರ್ತಿ ಕಟ್ ಮಾಡಿದ್ದಾರೆ, ನೆನಪಿಲಿ ಪೂರ್ತಿ ಕಟ್ ಮಾಡಿದ್ದಾರೆ, ಸ್ಲೈಸ್ ಅಪ್ ಮಾಡಿದ್ದಾರೆ. ಅವನ ಕಾಲು ಆಚೆ ಬಂದ್ಬಿಟ್ಟಿದೆ, ಒನ್ ಆಫ್ ದಿ ಕಾಲು. ಅಂಡ್ ಆದ್ರೆ ಅವ್ನ್ ನೋ ಟೆನ್ಷನ್, ಅವನಿಗೆ ಗಾಡ್ಸ್ ನೈಟ್ಸ್ ನ ಪವರ್ ಇದೆ. ಸೊ ಅವನು ಆಬ್ವಿಯಸ್ಲಿ ರಿಜನರೇಟ್ ಆಗ್ತಾ ಇದ್ದಾನೆ. ಬಟ್ ರಿಜನರೇಟ್ ಆಗಕ್ಕೆ ಟೈಮ್ ಇವ್ರು ಕೊಡ್ತಾ ಇಲ್ಲ, ಅದು ನಡೀತಾ ಇರೋದು. ಗಬಾನ್ ಮತ್ತೆ ಶಾಂಕ್ಸ್ ಇಬ್ರು ಒನ್ ಆಫ್ಟರ್ ಅನದರ್ ಒಂದಾದ್ಮೇಲೆ ಒಂದು ಸ್ಲಾಶಸ್ ಮಾಡ್ತಾನೆ ಇದ್ದಾರೆ. ಅವನ ರಿಜನರೇಟ್ ಆಗಕ್ಕೆ ಟೈಮೇ ಕೊಡ್ತಾ ಇಲ್ಲ, ಆ ತರ ಸ್ಲಾಶಸ್ ಮಾಡ್ತಾ ಇದಾರೆ ಇಬ್ರು ಕೂಡ. ಹೌದು ನಾವ್ ಈ ತರ ಗ್ಯಾಪೇ ಕೊಡಬಾರ್ದು, ಗ್ಯಾಪ್ ಕೊಡದಂಗೆ ಇಬ್ರು ಸ್ಲೈಸ್ ಅಪ್ ಮಾಡ್ತಾ ಇದ್ರೆ ಅವ್ನಿಗೆ ಅವಾಗ ರಿಜನರೇಟ್ ಆಗಿ ಟೈಮ್ ತಗೊಳುತ್ತೆ, ನಾವು ಇನ್ನೂ ಬೇಗ ಸ್ಲೈಸ್ ಅಪ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಅವ್ರಿಬ್ರು ಮಧ್ಯೆ ಫೈಟ್ ನಡೀತಾ ಇರ್ಬೇಕಾದ್ರೆ ಶಾಂಕ್ಸ್ ಕೇಳ್ತಾನೆ, ಗಬಾನ್ ನೀನ್ ಇವ್ರಿಗೆ ಇಂತ ಗಾಡ್ಸ್ ನೈಟ್ಸ್ ಜೊತೆಗೆ ಫೈಟ್ ಆಡಿ ನಿನ್ಗೆ ಅಭ್ಯಾಸ ಇದೆ ಅಲ್ವಾ, ನೀನ್ ಮುಂಚೆ ಫೈಟ್ ಆಡಿದ್ಯಾ ಅಲ್ವಾ ಅಂತ ಕೇಳ್ತಾನೆ ಶಾಂಕ್ಸ್. ಆಬ್ವಿಯಸ್ಲಿ. ಆದ್ರೆ ಇವಾಗ ನಾವು ಗಾಡ್ ವ್ಯಾಲಿ ನಡೆದಂತ ಈ ಸಿಚುವೇಶನ್ ಜೊತೆಗೆ ಬರಲ್ಲ, ಬಟ್ ಬೇರೆ ಸಿಚುವೇಶನ್ ಬರ್ತೀವಿ. ಯಾವ ತರ ಅಂದ್ರೆ, ಹೌದು ನಿನ್ನ ರೆಡ್ ಹೇರ್ ಶಾಂಕ್ಸ್ ನ ನಿಮ್ಮಪ್ಪ ಅಂದ್ರೆ ಗಾಡ್ ನೈಟ್ ಆಗಿರುವಂತ ಗಾರ್ಲಿಂಗ್ ಫಿಗರ್ಲೆಂಡು ಅವಾಗ ಅಂದ್ರೆ ನೀನ್ ಸಿಕ್ಕೋನಿರುವಾಗಿಂದನೂ ನಮ್ಮ ರಾಜರ್ ಪೈರೇಟ್ಸ್ ಹತ್ರ ಬಂದ್ಬಿಟ್ಟು ಕೇಳ್ತಾ ಇದ್ರು, ಅಲ್ಲೊಬ್ಬ ರೆಡ್ ಹೇರ್ ಹುಡುಗ ಇದ್ದಾನೆ, ಅವ್ನು ನಮ್ಮವನು ಕೊಡಿ 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 ಅಂತ, ಗಾರ್ಲಿಂಗ್ ಅವ್ರ ಮಗ ಅವನು ಕೊಡಿ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ನಾನು ಪ್ರತಿ ಸರಿನೂ ಅವ್ರನ್ನ ಹೊಡೆದಿ ಅಂತ ಕಳಿಸ್ತಾ ಇದೀವಿ ಅಂತ ಕೇಳ್ತಾನೆ. ಸೊ ಯಾರು ಬರ್ತಾ ಇದ್ರು ಅವ್ನ ರಿಕ್ರೂಟ್ ಮಾಡ್ಕೊಳಕ್ಕೆ, ಅಂದ್ರೆ ಶಾಂಕ್ಸ್ ನ ಕರ್ಕೊಂಡು ಹೋಗೋದಕ್ಕೆ ಅಂದ್ರೆ ಸಮ್ಮರ್ಸ್ ಬರ್ತಾ ಇದ್ದ. ಹೌದು, ಸಮ್ಮರ್ಸ್ ಬರ್ತಾ ಇದ್ದ. ಸಮ್ಮರ್ಸ್ ಬಂದ್ಬಿಟ್ಟು ಪ್ರತಿ ಸರಿ ಅವನಿಗೆ ಗೊತ್ತಾಗಿದೆ. ಸೊ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆದ್ಮೇಲೆ ಗಾರ್ಲಿಂಗ್ ಫಿಗರ್ ನನ್ಗೆ ಅರ್ಥ ಆಗಿದೆ, ನನ್ಗೆ ಒಬ್ಬ ಮಗ ಅಲ್ಲ ಸ್ಟ್ಯಾಮ್ರಾಕು ಇಬ್ರು ಇದ್ವಲ್ಲ, ಶಾಂಕ್ಸ್ ಅಂತ ಒಬ್ಬ ಇದ್ದ, ಎಲ್ಲೋ ತಪ್ಪಿಸ್ಕೊಂಡಿರ್ಬೇಕು ಅವನು ಅಂತ ಹುಡುಗಕ್ಕೆ ಶುರು ಮಾಡಿದ್ದಾರೆ. ಸೊ ಅವಾಗ ಅವ್ರಿಗೆ ಗೊತ್ತಾಗಿದೆ ರೆಡ್ ಹೇರ್ ಶಾಂಕ್ಸು ಒಬ್ಬ ಗೋಲ್ಡಿ ರಾಜರ್ ಪೈರೇಟ್ಸ್ ಕ್ರೂ ಅಲ್ಲಿ ಒಬ್ಬ ಹುಡುಗ ರೆಡ್ ಹೇರ್ ತರನೇ ಇದ್ರೆ, ಮತ್ತೆ ಅವ್ನು ನೋಡೋದಕ್ಕೆ ಎಕ್ಸಾಕ್ಟ್ಲಿ ಶ್ಯಾಮ್ರಾಕ್ ತರಾನೇ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅವಾಗ ಸಮ್ಮರ್ಸ್ ನ ಅವನ್ಗೆ ಕಳ್ಸಿದಾರೆ ಹೋಗಿ ರಿಕ್ರೂಟ್ ಮಾಡ್ಕೊಂಡ್ರೆ ಕರ್ಕೊಂಬರೋದಕ್ಕೆ. ಆಗ ಅವರು ಪ್ರತಿ ಸರಿ ಬಂದಾಗ್ಲು ಈಗ ರಾಜರ್ ಪೈರೇಟ್ಸ್ ಅವ್ರನ್ನ ಬೆಂಡೆತ್ತಿ ಕಳ್ಸಿದಾರೆ ಸರಿನಾ. ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಸಮ್ಮರ್ಸ್ ವರ್ಸಸ್ ಗಬಾನು ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಆಗಿಲ್ಲ, ಆಕ್ಚುಲಿ ಅದಾದ್ಮೇಲೆ ಆಗಿರೋ ಇನ್ಸಿಡೆಂಟ್. ಸೊ ಅದಕ್ಕೋಸ್ಕರನೇ ಸಮ್ಮರ್ಸ್ಗೆ ಗಬಾನ್ ಕಂಡ್ರೆ ಅಷ್ಟೊಂದು ಶಾಕ್, ಅಂದ್ರೆ ಭಯ ತರ ಆಗಿದ್ದು. ಗಬಾನ್ ಅಂತ ಹೇಳಿದ್ನಲ್ಲ, ಅವಾಗ ಅದಕ್ಕೆ ಆಗಿದ್ದು. ಯಾಕಂದ್ರೆ ಅವನು ಪ್ರತಿ ಸರಿ, ಅಂಡ್ ಆಕ್ಚುಲಿ ನನ್ಗೆ ಕನ್ಫ್ಯೂಷನ್ ಆಗಿರೋದು ಯಾಕೆ ಪ್ರತಿ ಸರಿ ಸಮ್ಮರ್ಸ್ ಅಂತ ಸರಿನಾ. ಒಂದ್ಸರಿ ಹೋದ್ರೆ ಸರಿ,
ಒಂದ್ಸರಿ ಹೋದ್ರೆ ಸರಿ, ಒಂದ್ಸರಿ ಹೋದೆ ಸಿಕ್ಕಾಪಟ್ಟೆ ಬೆಂಡ್ ಹತ್ಬಿಟ್ಟು ಕಳಿಸ್ಬಿಟ್ರು ನನ್ನ. ಸೊ ಇವಾಗ ಇನ್ಯಾರ ಸ್ಟ್ರಾಂಗರ್ ಕಳಿಸಿ ಇವಾಗ ಅಂತ ಕೇಳ್ಬೋದು. ಬಟ್ ಇಲ್ಲ, ನಿನ್ಗೆ ಅದೇ ಇರೋದು, ಅದೇ ಕೆಲಸ. ಇವಾಗ ನಿನ್ಗೆ ಇವಾಗ 14 ವರ್ಷ ಅನ್ಸಿದ್ರು, ಹೌದು 14 ವರ್ಷದವರೆಗೂ ಸಮ್ಮರ್ಸ್ನ ಕಳಿಸ್ತಾ ಇದ್ರೆ ಹೋಗಿ ಶಾಕ್ಸ್ ನ ಕರ್ಕೊಂಬ ಅಂತ. ಪ್ರತಿ ಸರಿ ಸಮ್ಮರ್ಸ್ ಹೋದಾಗ್ಲೂ ಅವರು ಬೆಂಡೆತ್ತಿ ಕಳಿಸ್ತಾ ಇದಾರೆ ರಾಜರ್ ಪೈರೇಟ್ಸ್, ಎಸ್ಪೆಷಲಿ ಸ್ಕಾಪರ್ ಗಬಾನ್. ನೆನ್ಪಿರ್ಲಿ. ಸೊ ಅದನ್ನ ಇವಾಗ ನೆನ್ಪು ಮಾಡ್ಕೊಂಡು ಹೇಳ್ತಾರೆ. ನಾನು ಫ್ಲಾಶ್ ಬ್ಯಾಕ್ಸ್ ಅಲ್ಲಿ ಮೀಟಿಂಗ್ ನೋಡ್ತೀವಿ, ರಾಜರ್ ಶಿಪ್ ಹತ್ರ ಅವ್ರ ಮರೀನ್ ಅಂತೀನಿ, ಅವರು ಗಾಡ್ಸ್ ಫ್ರೆಂಡ್ಸ್ ಅವರ ಶಿಪ್ ಬಂದು ನಿಲ್ಸಿರೋದು, ಶಾಂಕ್ಸ್ ನಮ್ಮವನು ಕೊಡಿ ಅಂತ ಕೇಳ್ತಾ ಇರೋದು. ಬಟ್ ಅವಾಗ ಮಾಮೂಲಿ ಎಲ್ಲಾರು ಹೋಗಿ ಬೆಂಡತ್ತೀವಿ ಅಂತ ಹೇಳಿರೋದು. ಸೊ ಇದು ಅವ್ರದ್ದು ನೆನ್ಸ್ಕೋತಾನೆ. ಸೊ ಅವಾಗ ಶಾಂಕ್ಸ್ ಅಂತ ಇದ್ದ ವಿಷಯ, ನಾನು ಆ ಸಮ್ಮರ್ಸ್ ಇದ್ನಲ್ಲ, ಸಮ್ಮರ್ಸ್ ಇದೇ ತರ ವಿಷಯ ಹೇಳ್ತಾ ಇದ್ದ ನನಗೆ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಕ್ರೇಜ್ ಆಗಿದೆ. ಸ್ಕಾಪರ್ ಗಬಾನು ಮತ್ತೆ ಆ ಡೇಸ್ ನ ನೆನ್ಸ್ಕೊಳ್ತಾನೆ ಸರಿನಾ. ಮತ್ತೆ ಆ ಡೇಸ್ ಎಲ್ಲ ಬೆಸ್ಟ್ ಆಗಿತ್ತು. ಅಂಡ್ ಮೋಸ್ಟ್ಲಿ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಆರ್ ಸಿಕ್ಕಾಬಟ್ಟೆ ಲೇಜಿ ಅಂತ ಹೇಳ್ತಾ ಇದ್ದಾನೆ. ಸಿಕ್ಕಾಬಟ್ಟೆ ಆಬ್ಜೆಕ್ಟ್ಸ್ ನಾವೆಲ್ಲ ನೋಡಿದೀವಿ. ಸಿಕ್ಕಾಬಟ್ಟೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಸಿಕ್ಕಾಬಟ್ಟೆ ಲೇಜಿ. ಅವರಲ್ಲಿ ಫುಲ್ ಮಾಮೂಲಿ ಮರಿಜ್ವಾದಲ್ಲಿ ಸಿಕ್ಕಾಬಟ್ಟೆ ಗೋಲ್ಡನ್ ತಟ್ಟೆಲಿ, ಗೋಲ್ಡನ್ ಟೇಬಲ್ ಅಲ್ಲಿ, ಗೋಲ್ಡನ್ ಚೇರ್ ಅಲ್ಲಿ, ಗೋಲ್ಡನ್ ಬಟ್ಟೆಲಿ, ಗೋಲ್ಡನ್ ಊಟನೇ ತಿಂತಿರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಇಷ್ಟೊಂದೆಲ್ಲ ಲೇಜಿ ಆಗಿರ್ಬೇಕಾದ್ರೆ ಅವ್ರಿಗೆ ಮಾಡಕ್ಕೇನು ಬೇರೆ ಕೆಲಸ ಇಲ್ಲ. ಅವ್ರು ಸಿಕ್ಕಾಬಟ್ಟೆ ಲೇಜಿ. ಅಂಡ್ ಅವ್ರಿಗೆ ಮೆನ್ಷನ್ ಮಾಡ್ದಂಗೆ ಅವ್ರಿಗೆ ಯಾವಾಗಲೂ ಒಂದ್ಸರಿ ಏನೋ ಒಂದು ಮಿಷಿನ್ ಇದ್ರೆ ಮಾತ್ರ ಬರ್ತಾರೆ ಈ ಲೋವರ್ ರೆಲ್ಮ್ಗೆ ಅಂತ ಅವ್ರು ಹೇಳ್ತಾರೆ, ಈ ಲೋವರ್ ರೆಲ್ಮ್ಗೆ ಅಂತ. ಸೊ ಅದು ಬಿಟ್ರೆ ಅವ್ರು ಇನ್ನೇನಕ್ಕೂ ಬರಲ್ಲ, ಅವರಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಾಂದ್ರೆ ಅವರು ನಾವು ನೋಡ್ದಂಗೆ ಸಭಾವಳಿಲಿ ಅವ್ರು ಆಕ್ಷನ್ಗೆಲ್ಲ ಬರ್ತಾರಲ್ಲ, ಆಕ್ಷನ್ಗೆ ಅಷ್ಟಕ್ಕೆ ಬರೋದು, ಇಲ್ಲಾಂದ್ರೆ ಅವ್ರು ಅಲ್ಲೇ ಇರ್ತಾರೆ ಆಬ್ವಿಯಸ್ಲಿ. ಬಟ್ ನನ್ನ ಲೈಫ್ ನೋಡು, ನಮ್ ಲೈಫ್ ಎಲ್ಲ ಫುಲ್ ನಾವು ನೆನ್ಸ್ಕೊಂಡಾಗೆಲ್ಲ ನನ್ನ ಮೈಯಲ್ಲಿ ಚಿಲ್ಸ್ ಬರುತ್ತೆ. ಬಟ್ ನೀನ್ ಅದನ್ನ ಫೇಟ್ ಅಥವಾ ವಿಧಿ ಅಂತ ಕರೀಬಹುದು, ಶಾಂಕ್ಸ್ ಅಂತ ಹೇಳ್ತಾನೆ. ವೆಲ್ ಡನ್ ಸ್ಕಾಪರ್ ಗಬಾನ್, ಸೂಪರ್. ಒಳ್ಳೆ ಪೊಯೆಟಿಕ್ ತರ ಹೇಳ್ದ ಅಲ್ವಾ. ಕ್ರೇಜಿ ಆಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರಿನಾ. ಅಂಡ್ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೀವಿ ಲೋಕಿ ಹತ್ರ. ಲೋಕಿ ಇವಾಗ ಹ್ಯಾಮರ್ ಒಂದ್ ಕಡೆ ನೀಟಾಗಿ ಲ್ಯಾಂಡ್ ಆಗಿದೆ ಸರಿನಾ. ಆ ಮೇಲಿಂದ ಬಿದ್ದು ನೆಕ್ಸ್ಟ್ ಮೋಸ್ಟ್ಲಿ ಬೇರೆ ಫ್ಲೋರ್ಗ ಇಲ್ಲ, ಅದೇ ಫ್ಲೋರ್ ಅನ್ಸುತ್ತೆ, ಅದೇ ಫ್ಲೋರ್ ಅಲ್ಲಿ ಇನ್ನೂ ಇದೆ ಸರಿನಾ. ಅದೇ ಫ್ಲೋರ್ ಅಲ್ಲಿ ಲ್ಯಾಂಡ್ ಆಗಿದೆ. ಏನ್ ಆಗ್ತಿದೆ ಈ ಹ್ಯಾಮರ್ಗೆ, ಯಾರು ಇದನ್ನ ಮೂವ್ ಮಾಡ್ತಿರೋದು, ಅದಾಗದೆ ಮೂವ್ ಆಗ್ತಿದ್ಯಾ ಅಂತ ಲೋಕಿ ಫುಲ್ ಕನ್ಫ್ಯೂಷನ್ ಆಗಿದೆ ಅನ್ಸರಿನಾ. ಫುಲ್ ಕನ್ಫ್ಯೂಷನ್ ಆಗಿದೆ. ಸೊ ನೀನೇನಾ ಆ ನ್ಯಾಷನಲ್ ಟ್ರೆಜರ್ ನ ಗಾರ್ಡಿಯನ್? ಆದ್ರೆ ನೀನ್ ಹೇಗ್ ಮೂವ್ ಆಗ್ತೀಯಾ ಅಂತ ನೋಡ್ತಾ ಇದ್ದಾನೆ. ಅಂಡ್ ಮೂವ್ ಆಗ್ತಿದ್ದಂಗೆ ಇವಾಗ ಲೋಕಿ ಮತ್ತೆ ಆ ಟ್ರೆಜರ್ಸ್ ರೂಮ್ ಕಡೆಗೆ ಮೂವ್ ಮಾಡಕ್ ಶುರು ಮಾಡ್ತಾನೆ. ಬಟ್ ಆ ಸುತ್ತಿಗೆ ಎಲ್ಲ ಬಂದು, ಎಸ್ ಆ ಸುತ್ತಿಗೆಗೆ ಅದು ಇಷ್ಟ ಇಲ್ಲ. ಸೊ ಆ ಸುತ್ತಿಗೆ ಏನ್ ಮಾಡುತ್ತೆ ಅಂದ್ರೆ ಹಿಂಗಿತ್ತಲ್ವಾ, ಹಿಂಗ್ ಝೀ ಅಂತ ತಿರ್ಗಾಗ್ಬಿಟ್ಟು ಲೋಕಿ ಕಡೆ ಹಿಂಗ್ ಹೊಡೆಯೋದಕ್ಕೆ ಹೋಗುತ್ತೆ. ಸೊ ಇವಾಗ ಡೋಂಟ್ ವರಿ, ಯಾಕಂದ್ರೆ ಲೋಕಿ ಹತ್ರನೂ ಹ್ಯಾಮರ್ ಇದೆ. ಎಸ್, ಆದ್ರೆ ಅದಕ್ಕೆ ಹೆಸರಿಲ್ಲ. ಸೊ ಸಾರಿ ಲೋಕಿ, ಆ ಲೋಕಿಗೆ ಹೆಸರಿಲ್ದಿರೋ ಹ್ಯಾಮರ್ಗೆ ಮತ್ತೆ ಇವಾಗ ಈ ರ್ಯಾಗ್ನಿಯರ್ಗೆ ಎರಡಕ್ಕೂ ಕ್ಲಾಶ್ ಆಗ್ತದೆ. ಲೋಕಿ ಕೂಡ ಅವನ ಹ್ಯಾಮರ್ನ ಇಟ್ಕೊಂಡು ಹೋಗೋದ್ರ ಕಡೆ ರಶ್ ಮಾಡಕ್ ಶುರು ಮಾಡ್ತಾನೆ. ಅಂಡ್ ಆ ಸುತ್ತಿಗೆ ಕೂಡ ಹಿಂಗಿದ್ದು ಪಟ್ಟಂತ ಹಿಂಗ್ ನಿಂತ್ಕೊಂಡ್ಬಿಟ್ಟು ಝಿಂಗ್ ಅಂತ ಲೋಕಿ ಹೊಡಿಯಕ್ ಹೋಗುತ್ತೆ. ಅಂಡ್ ಎರಡು ಹ್ಯಾಮರ್ಸ್ ಕೂಡ ಕ್ಲಾಶ್ ಆಗುತ್ತೆ. ಸೊ ಕ್ಲಾಶ್ ಆಗಿದ ತಕ್ಷಣ ದೊಡ್ಡದು ಬ್ಲಾಸ್ಟ್ ತರ ಆಗತ್ತೆ. ಬ್ಲಾಸ್ಟ್ ಆಗಿ ಲೋಕಿ ಹ್ಯಾಮರ್ ಪುಡಿ, ಎಸ್ ಲೋಕಿ ಹ್ಯಾಮರ್ ಪುಡಿ ಆಗತ್ತೆ ರ್ಯಾಗ್ನರ್ನ ಹೊಡೆತಕ್ಕೆ. ಯಾಕಂದ್ರೆ ಅದೊಂಥರ ಸುತ್ತಿಗೆ ಮುರಿದೋಗಿಲ್ಲ ಸರಿನಾ. ಅದು ಸುತ್ತಿಗೆ ಎರಡು ಮೀಟ್ ಆದ್ರೆ ಒಂದ್ ಕಡೆ ಮರ ಇರತ್ತಲ್ಲ, ಆ ಮರ ಪಟಕನ್ನ ಮುರಿದೋಗ್ಬೋದು ಎರಡು ಡಿಸ್ಟ್ರಾಕ್ಷನ್ಸ್ಗೆ. ಬಟ್ ಲೋಕಿನ ಹ್ಯಾಮರ್ ಒಳ್ಳೆ ಯಾವ್ದೋ ಗ್ಲಾಸ್ ಪೀಸ್ ತರ, ಲಿಟ್ರಲಿ ಗ್ಲಾಸ್ ಪೀಸ್ ತರ ಪುಡಿ ಆಗತ್ತೆ. ಒಳ್ಳೆ ಸಿಕ್ಕತ್ತಲ್ಲ, ಫುಲ್ ಎಲ್ಲ ಗ್ಲಾಸ್ ಪೀಸಸ್ ತರ ಪುಡಿ ಆಗಿದೆ. ಓ ಮೈ ಗಾಡ್, ಲೋಕಿ ಓ ಮೈ ಹ್ಯಾಮರ್ ಅಂತ ಅವ್ರು ಫುಲ್ ನೋಡ್ಕೊತಾ ಇದ್ದಾರೆ. ಅಯ್ಯೋ ನನ್ನ ಹ್ಯಾಮರ್ ಮುರಿದೋಯ್ತು ಅಂತ. ಅಂಡ್ ಆ ರ್ಯಾಗ್ನಿಯರ್ ಕೂಡ ಹೊಡೆದ್ಬಿಟ್ಟು ಟಪಕ್ ಅಂತ ಹೋಗಿ ಕೆಳಗೆ ಬೀಳುತ್ತೆ. ಅಂಡ್ ಸರ್ಪ್ರೈಸ್, ಆ ರ್ಯಾಗ್ನಿಯರ್ ಹ್ಯಾಮರ್ ಟಪಕ್ ಅಂತ ಹೋಗಿ ಬಿದ್ದು ಒಂದು ಅಳಿಲು, ಎಸ್ ಲಿಟ್ರಲಿ ಅಳಿಲಾಗತ್ತೆ. ಓ ಮೈ ಗಾಡ್ ಗೈಸ್, ಲಿಟ್ರಲಿ ಅಳಿಲಾಗತ್ತೆ. ಓ ಮೈ ಗಾಡ್, ಯಾವ ತರ ಅಂದ್ರೆ ಸೇಮ್ ಅಳಿಲು, ನೋ ಚೇಂಜಸ್, ಸೇಮ್ ಆ ಹ್ಯಾಂಡಲ್ ಏನಿದೆ ಇದೆ ಹ್ಯಾಮರ್ ಅನ್ಕೊಂಡ್ರೆ, ಇದಿಷ್ಟು ಹ್ಯಾಂಡಲ್ ಏನಿದೆ ಇಷ್ಟು ಹ್ಯಾಂಡಲ್ ಲಿಟ್ರಲ್ ಅಳಿಲು, ಸ್ಕ್ವಿರಲ್ ಅಳಿಲಾಗತ್ತೆ. ಅಂಡ್ ಈ ಹ್ಯಾಮರ್ ನ ಭಾಗ ಇದೆಯಲ್ಲ ಹೆಡ್, ಆ ಹೆಡ್ ಸುತ್ತಿಗೆ ಅಳಿಲುನ ತಲೆ ಮೇಲೆ ಹಿಂಗಿದೆ, ಲಿಟ್ರಲ್ ಹಿಂಗೆ ಮೇಲ್ಗಡೆ ಸುತ್ತಿಗೆ ಅದ್ರ ತಲೆಯಿಂದ ಇಲ್ಲಿವರೆಗೂ, ಮತ್ತೆ ಮಾಮೂಲಿ ಬಾಡಿ. ಬಟ್
ಸರ್ಪ್ರೈಸ್ ಆಗ್ಬೇಡಿ, ಯಾಕೆಂದ್ರೆ ನಾರ್ಸ್ ಮೈಥಾಲಜಿಲಿ ನಿಮ್ಗೆ ಗೊತ್ತಿದ್ರೆ ಇದು ನಿಮ್ಗೆ ಸರ್ಪ್ರೈಸ್ ತರಲ್ಲ. ಯಾಕಂದ್ರೆ ಓಡಾ ಸೆನ್ಸೆ ಪ್ಲೇಡ್ ರಿಯಲಿ ವೆಲ್. ಯಾಕಂದ್ರೆ ಅವರು ನಾರ್ಸ್ ಮೈಥಾಲಜಿ ಸಿಕ್ಕಾಪಟ್ಟೆ ಅರೆದು ಕುಡಿದು ಬಿಟ್ಟಿದ್ದಾರೆ ಸರಿನಾ. ಯಾಕಂದ್ರೆ ನಾರ್ಸ್ ಮೈಥಾಲಜಿಲಿ ಒಂದು ಇದೇ ತರ ಆ ಇಡ್ರಿಸಿಲ್ ಟ್ರೀ ಏನಿದೆ, ಆ ಇಡ್ರಿಸಿಲ್ ಟ್ರೀ ಕೆಳಗಡೆ ಒಂದು ಅಳಿಲಿತ್ತು. ಅಳಿ ದೇವಣಗೂ ಮರ್ತೋಗಿದ್ದೀನಿ ಎಲ್ಲೋ ಕೇಳಿದ್ದೀನಿ, ಬಟ್ ಮರ್ತೋಗಿದ್ದೀನಿ ಸರಿನಾ. ಆ ಅಳಿಲ್ ಹೆಸರಿದೆ. ಆ ಅಳಿಲು ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಲೋವರ್ ರೆಲ್ಮ್ ಇಂದ ಹೈಯರ್ ರೆಲ್ಮ್ಗೆ, ಹೈಯರ್ ರೆಲ್ಮ್ ಇಂದ ಲೋವರ್ ರೆಲ್ಮ್ಗೆ ಮೆಸೇಜ್ ನ ಕಳಿಸ್ತಾ ಇರುತ್ತೆ. ಸೊ ಯಾವಾಗಲೂ ಹತ್ಕೊಂಡು ಹೋಗೋದು, ಅಲ್ಲಿ ಮೆಸೇಜ್ ಕೊಡೋದು, ಮತ್ತೆ ಕೆಳಗಡೆ ಇಟ್ಕೊಬಾರ್ದು, ಇಲ್ಲಿ ಮೆಸೇಜ್ ಕೊಡೋದು, ಆ ತರ ಕೆಲಸ ಮಾಡ್ತಾ ಇದೆ. ಅಂಡ್ ನೆಕ್ಸ್ಟ್ 16th and 17th ಸೆಂಚುರಿಲಿ ಅದು ಅಪ್ಗ್ರೇಡ್ ಆಗತ್ತಂತೆ. ಅದೇನಾಗತ್ತೆ ಅಂದ್ರೆ ಆ ಅಳಿಲ್ಗೆ ಅವ್ರು ನೆಕ್ಸ್ಟ್ ಯಾರು ಬರೀತಾರೆ, ಆ ಅಳಿಲು ತಲೆ ಮೇಲೆ ಒಂದು ಈ ಯೂನಿಕಾರ್ನ್ ಗಿರುತ್ತಲ್ಲ, ಒಂದು ತಲೆಯಲ್ಲಿ ಕೊಂಬು, ಒಂದು ಯೂನಿಕಾರ್ನ್ದು, ಆ ಯೂನಿಕಾರ್ನ್ ಕೊಂಬು ತರ ಈ ಅಳಿಲಿಗೆ ಬರುತ್ತೆ ನಾರ್ಸ್ ಮೈಥಾಲಜಿಲಿ. ಸೊ ಓಡಾ ಸೆನ್ಸೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಅಳಿಲಿಗಿರುವಂತ ಯೂನಿಕಾರ್ನ್ ಕೊಂಬನ್ನ ತೆಗೆದುಬಿಟ್ಟು ಅಲ್ಲಿ ಸುತ್ತಿಗೆ ಇಟ್ಟಿದ್ದಾರೆ. ದಟ್ಸ್ ಇಟ್. ಓ ಮೈ ಗಾಡ್, ಓಡಾ ಸೆನ್ಸೆ ಕ್ರೇಜಿ. ಒಟ್ಟಲ್ಲಿ ನೋಡೋದಕ್ಕೆ ಮಾತ್ರ ಹೆವಿ ಮಜವಾಗಿದೆ ಸರಿನಾ. ಸೊ ಇವಾಗ ನನ್ನ ಕನ್ಫ್ಯೂಷನ್ ಇರೋದು, ಇವಾಗ ಅಳಿಲು ಹ್ಯಾಮರ್ ಫ್ರೂಟ್ ತಿಂದಿರೋದ, ಇಲ್ಲ ಹ್ಯಾಮರು ಅಳಿಲ್ ಫ್ರೂಟ್ ತಿಂದಿರೋದ? ಕ್ರೇಜಿ ಆಗಿರುತ್ತೆ ಈ ಕಾಂಬಿನೇಷನ್. ಯಾಕಂದ್ರೆ ಇದು ಹರಾಲ್ಡ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಜನರೇಷನ್ ನಾವು ತಗೊಂಡಂಗೆ 800 ವರ್ಷ ತಗೋತೀವಿ ನಾವು. ಜನರೇಷನ್ ಅಂದ್ರೆ 800 ವರ್ಷದಿಂದ ಯಾರು ಈ ಡೆವಿಲ್ ಫ್ರೂಟ್ ನ ತಿಂದಿಲ್ಲ. ಅಂಡ್ ಅದ್ರ ಪಕ್ಕದಲ್ಲಿ ಯಾಕಂದ್ರೆ ರ್ಯಾಗ್ನಿಯರ್ ಇದೆ. ಸೊ ಅಳಿಲು ಹ್ಯಾಮರ್ ಫ್ರೂಟ್ ತಿಂದಿದ್ರೆ ಅದು ಸತ್ತೋಗ್ಬೇಕಿತ್ತು, ಯಾಕಂದ್ರೆ ಅಳಿಲಿಗೆ ಲೈಫ್ ಟೈಮ್ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಸೊ ಆಬ್ವಿಯಸ್ಲಿ. ಬಟ್ ಹ್ಯಾಮರ್ ಅಳಿಲು ಫ್ರೂಟ್ ತಿಂದಿದ್ರೆ ಅದು ಕ್ರೇಜಿ ಆಗಿರುತ್ತೆ. ಯಾಕಂದ್ರೆ ಹ್ಯಾಮರ್ ಎಷ್ಟು ವರ್ಷ ಇರುತ್ತೋ ಅದಷ್ಟು ವರ್ಷನೂ ಅಳಿಲಿದ್ದೇ ಇರುತ್ತೆ. ಸೊ ಆ ತರ ಆಗುತ್ತೆ. ಸೊ ನನ್ ಕನ್ಫ್ಯೂಷನ್ ಇದೆ, ಇದು ಯಾವ ತರ ಅಂತ ಮುಂದೆ ನೋಡೋಣ ಯಾವ ಫ್ರೂಟ್ ತಿಂದಿದೆ ಅಂತ. ಇದು ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ ಸರಿನಾ. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಿದೆ ನೋಡಿ. ವಾಟ್ ತಿಂದಿದೆ ಯಾರು? ನಾನು ಅನ್ಕೊಂಡಿದ್ದೆ ಲೋಕಿ ಡೆವಿಲ್ ಫ್ರೂಟ್ ತಿಂದಿಲ್ಲ, ಅವನಿಗೆ ಹ್ಯಾಮರ್ರೇ ಡೆವಿಲ್ ಫ್ರೂಟ್ ಆಗಿರುತ್ತೆ ಅಂತ. ಬಟ್ ಅದು ನಿಜಾನೇ ಕ್ರೇಜಿ. ಬಟ್ ಒನ್ ಆಫ್ ದ ಪಾಯಿಂಟ್ ನಾನು ರಾಂಗ್ ಆಗಿದ್ದೀನಿ. ಯಾಕೆಂತ ಮುಂದೆ ಬಂದು ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾವು ನೆಕ್ಸ್ಟ್ ನೋಡ್ತೀವಿ ಮತ್ತೆ ಹೆರಾಲ್ಡ್ ಹತ್ರ ಮಾತ್ರ ಅಳಿಲ್ ಮಾತ್ರ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಸರಿನಾ. ಮುಂದೆಗಡೆ ಮಾಮೂಲಿ 2 ಹಲ್ಲು ಆಚೆ ಬಂದಿದೆ, ಆಮೇಲೆ ಬಾಲೆಲ್ಲ ರೌಂಡ್ಗೆ ಕ್ರೇಜಿ ಆಗಿದೆ ಸರಿನಾ. ಅದೊಂಥರ ತಪ್ಪು ಅಳಿಲ್ ಸೌಂಡ್ ಎಲ್ಲ ಮಾಡ್ತಾ ಇದೆ ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಹೆರಾಲ್ಡ್ ಹತ್ರ ಶಿಫ್ಟ್ ಆಗ್ತೀವಿ. ಹೆರಾಲ್ಡ್ ಇವಾಗ ಸಿಕ್ಕಾಪಟ್ಟೆ ಕ್ರೇಜಿ ಆಗಾಡ್ತಾ ಇದ್ದಾನೆ. ಎಲ್ಲೋ ಬರೋ ಗಾಡ್ಸ್ನೆಲ್ಲ ಚಿಂದಿ ಚಿತ್ರಾನ್ನ ಮಾಡಿ ಎಲ್ಲಾನು ಕೊಚ್ಚಿ ಸಾಯಿಸ್ತಾ ಇದ್ದಾನೆ ಸರಿನಾ. ಅಷ್ಟು ಕ್ರೇಜಿಯಾಗಿ ಸಾಯಿಸ್ತಾ ಇದ್ದಾನೆ. ಅಂಡ್ ಎಲ್ಡರ್ ಯಾರುಲ್ ಇನ್ನೂ ಸತ್ತಿಲ್ಲ, ಸೊ ಅಥವಾ ಮೂರ್ಛೋಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹೆರಾಲ್ಡ್ ಎಲ್ಡರ್ ಯಾರಲ್ಲೂ ಅವನೆಲ್ಲ ಮರ್ತೋಗ್ಬೇಕಿತ್ತು ಇಷ್ಟೊತ್ತು ಕಾಲೇ, ಬಟ್ ಅವ್ನು ಇನ್ನೂ ಮರ್ತೋಗಿಲ್ಲ. ಮೋಸ್ಟ್ಲಿ ಅವ್ನು ಮರ್ತೋಗಿಲ್ಲ ಅನ್ನೋ ಅಂತ ನನಗನ್ನಿಸ್ತಾ ಇದೆ. ಅವ್ನು ಸುಮ್ಮನೆ ನಾಟಕ ಆಡ್ತಿದ್ದಾನೆ, ಮರ್ತೋಗಿದ್ದಾನೆ ಅಂತ ನನಗನ್ನಿಸ್ತಾ ಇದೆ, ಡೌಟ್ ಬರ್ತದೆ. ಯಾಕೆ ನಾವು ಮುಂದೆ ನೋಡ್ತೀವಿ. ಅಂಡ್ ಇವಾಗ ಎಲ್ಡರ್ ಯಾರು ಅವ್ನ ತಲೆಗೆ ಅವ್ನು ಸುತ್ತಿಗೆ ಹಾಕಿದ್ರು ಅವನ ಹೆಲ್ಮೆಟ್ ಕಾಪಾಡಿರೋದ್ರಿಂದ ಅವ್ನು ಫುಲ್ ಮಲ್ಕೊಂಡೆ ಸೋಲ್ಜರ್ಸ್ ಬನ್ನಿ ಎಲ್ಲಾರು ಹೋಗಿ ಆ ಹೆರಾಲ್ಡ್ ನ ಸ್ಟಾಪ್ ಮಾಡಿ, ಅವ್ನ ಆ ಡೆವಿಲ್ ಫ್ರೂಟ್ ನ ತಿನ್ಬಾರ್ದು ಯಾವುದೇ ಕಾರಣಕ್ಕೂ, ಅವನ್ನ ಸ್ಟಾಪ್ ಮಾಡಿ ಅಂತ ಫುಲ್ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾನೆ. ಅದಕ್ಕೂ ಎಲ್ಲಾ ಸೋಲ್ಜರ್ಸ್ ರಶ್ ಮಾಡ್ತಾ ಇದಾರೆ ಥ್ರೋನ್ ರೂಮ್ಗೆ. ಅಂಡ್ ಎಲ್ಲರೂ ಹೋಗಿ ಸಾಯಿಸ್ತಾ ಇದಾರೆ. ಬಟ್ ಹೆರಾಲ್ಡ್ ಇರುವಂತ ಪವರ್ಗೆ ಯಾರು ಅವ್ನ ಎದುರುಗಡೆ ನಿನ್ನಕ್ಕೆ ಆಗ್ತಾ ಇಲ್ಲ ಸರಿನಾ. ಎಲ್ಲ ಅವರ ಆಮರ್ಸು ಸುತ್ತಿಗೆ ಎಲ್ಲ ಹೋಗಿ ಹೆರಾಲ್ಡ್ಗೆ ಚುಚ್ಚಿ ಕಟ್ ಮಾಡಿ ಎಲ್ಲ ಹಾಕಿದ್ದಾರೆ. ಎಲ್ಲ ಅವ್ನ ಬಾಡಿಲಿ ಹಂಗೆ ಅಂಟ್ಕೊಂಡಿದೆ ಸರಿನಾ. ಎಲ್ಲ ಅವ್ನ ಬಾಡಿ ಎಲ್ಲ ಚುಚ್ಕೊಂಡಿರೋದು, ಅವ್ನ ಫುಲ್ ಬಾಡಿ ಆರೋ ಕತ್ತಿ ಎಲ್ಲ ಚುಚ್ಕೊಂಡಿದೆ ಅವ್ನ ಬಾಡಿ ಪೂರ್ತಿ. ಬಟ್ ಅವನಿಗೇನು ಆಗಿಲ್ಲ ಅನ್ನಂಗೆ ನಿಂತ್ಕೊಂಡಿದ್ದಾನೆ. ಅಂಡ್ ಅವನಲ್ಲಿರುವಂತ ಅವ್ನು ಯೂಸ್ ಮಾಡ್ತಿರುವಂತ ಅವನ ಓನ್ ಲೆಜೆಂಡರಿ ಕತ್ತಿ ಎಲ್ಡರ್ ಯಾರಲ್ ತಲೆಗೆ ಹಾಕಿರೋದ್ರಿಂದ ಇವಾಗ ಅವನು ಅಲ್ಲೇ ಬಿದ್ದಿರುವಂತ, ಯಾಕಂದ್ರೆ ಸುಮಾರು ಸೋಲ್ಜರ್ಸ್ ಬಂದಿರಲ್ಲ, ಅವರೆಲ್ಲ ತಂದಿರುವಂತ ಸುತ್ತಿಗೆ ಕತ್ತಿ ಅಥವಾ ಆಕ್ಸ್ ಅದನ್ನೇ ಇಟ್ಕೊಂಡು ಅವ್ರ ವಿಧಾನೇ ಓಡಾಡ್ತಿದ್ದಾನೆ. ಈ ತರ ನಡೀತಾರ ಸೀನು. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಥ್ರೋನ್ ರೂಮ್ ಅಲ್ಲಿ ಅಳಿಲು ಏರಿದೆ. ಅಳಿಲು ಇವಾಗ ಅದ್ರ ಹ್ಯಾಮರ್ಸ್ ನ ಒಳಗಡೆ ಹೋಗಿಸ್ಕೊಂಡಿದೆ. ಇವಾಗ ನಾರ್ಮಲ್ ಅಳಿಲ್ ಆಗಿದೆ ಸರಿನಾ. ನಾರ್ಮಲ್ ಅಳಿಲ್ ಆಗಿದೆ. ಅಂಡ್ ಲೋಕಿ ಟ್ರೆಜರ್ ರೂಮ್ ನಿಂತ್ಕೊಂಡಿದ್ದಾನೆ. ಅಂಡ್ ಆ ಟ್ರೆಜರ್ ಚೆಸ್ಟ್ ಓಪನ್ ಆಗಿದೆ ಸರಿನಾ. ಮತ್ತೆ ಅಳಿಲು ಆ ಟ್ರೆಜರ್ ಚೆಸ್ಟ್ ಪಕ್ಕ ನಿಂತ್ಕೊಂಡು ಲೋಕಿಗೆ ಬೋ ಮಾಡ್ತಾ ಇದೆ. ಓ ಫೈನಲಿ ಐ ಫೌಂಡ್ ಮೈ ಮಾಸ್ಟರ್ ಅಂತ, ನನಗೆ ವರ್ದಿ ಮೆಂಬರ್ ಸಿಕ್ಬಿಟ್ಟ ಅಂತ ಅಳಿಲು ಲೋಕಿಗೆ ಬಾಂಬ್ ಮಾಡ್ತಾ ಇದೆ ಸರಿನಾ. ಅಂಡ್ ಲೋಕಿ ಕೈಯಲ್ಲಿ ನಾವು ಡೆವಿಲ್ ಫ್ರೂಟ್ ನೋಡ್ತೀವಿ. ಬಟ್ ನೆನ್ಪಿರ್ಲಿ, ಇವನೊಬ್ಬ ಜಯಂಟ್. ಸೊ ಜಯಂಟ್ ಆದ ಕಾರಣಕ್ಕೆ ಡೆವಿಲ್ ಫ್ರೂಟ್ ಕೂಡ ಜಯಂಟ್ ಆಗಿರ್ಬೇಕು ಅನ್ನೋದು ಯಾವುದೇ ತರದ ರೂಲ್ಸ್ ಇಲ್ಲ. ಸೊ ಓಡಾ ಸೆನ್ಸೆ ವಾಸ್ ಕ್ಲೆವರ್ ಮೈಂಡೆಡ್ ಅಂಡ್ ಸ್ಮಾರ್ಟ್. ಸೊ ಡೆವಿಲ್ ಫ್ರೂಟ್ ನಾವ್ ಏನ್ ಹ್ಯೂಮನ್ ಸೈಜ್ ಅಲ್ಲಿ ನೋಡ್ತೀವಿ ಡೆವಿಲ್ ಫ್ರೂಟ್, ಅದೇ ಹ್ಯೂಮನ್ ಸೈಜ್ ಅಲ್ಲಿ ಇದೆ. ಸೊ ಲೋಕಿ ಅವನ ಕೈಲಿ ಹಿಡ್ಕೊಂಡಿದ್ದಾನಲ್ಲ ಡೆವಿಲ್ ಫ್ರೂಟ್, ಅದು ಒಳ್ಳೆ ಪುಟಾಣಿ
ಪುಟಾಣಿ ಇದೆ ಸರಿನಾ ಡೆವಿಲ್ ಫ್ರೂಟ್ ಒಳ್ಳೆ ಯಾವ್ದು ಚಾಕ್ಲೇಟ್ ತರ ಇದೆ ಸರಿನಾ, ಚಾಕ್ಲೇಟ್ ತರ ಇದೆ ಡೆವಿಲ್ ಫ್ರೂಟ್ ಅವನ ಕೈಗೆ ಚಾಕ್ಲೇಟ್ ತರ ಇದೆ. ಅದ್ ನೋಡೋದಕ್ಕೆ ಒಂಥರ ಸ್ಟಾರ್ ತರ ಇದೆ, ಬಟ್ ಮೋಸ್ಟ್ಲಿ ಅದು ಝೋನ್ ಫ್ರೂಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಫೆನ್ರಿಯರ್ ಆಗಿರ್ಬೋದಿತ್ತು, ಯಾಕಂದ್ರೆ ಮುಂದೆ ನೋಡ್ತೀವಿ. ಸೊ ಆ ಡೆವಿಲ್ ಫ್ರೂಟ್ ನಾವು ಆಕ್ಚುಲಿ ನೋಡ್ತೀವಿ. ಸೊ ಇಟ್ಸ್ ನಾಟ್ ಅಫಿಷಿಯಲಿ ಇಟ್ಸ್ ನಾಟ್ ಗಮ್ ಫ್ರೂಟ್, ನೀಕಾ ಫ್ರೂಟ್ ಅಲ್ಲ ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಯಾಕಂದ್ರೆ ಸಿಕ್ಕಾಬಟ್ಟು ಜನ ಥಿಯರೀಸ್ ಇತ್ತು ಸರಿನಾ, ಓ ಇಟ್ಸ್ ಆಕ್ಚುಲಿ ಗಮ್ ಫ್ರೂಟ್ ಇದೆ, ಲೋಕಿನ ಲೂಫಿ ತಿಂದಿರುವಂತ ಗಮ್ ಫ್ರೂಟ್ ಅಂತ, ಅಂಡ್ ಆಮೇಲೆ ಶಾಂಕ್ಸ್ ಕರ್ಕೊಂಡೋಗಿ ಬರೋದು ಅಂತ. ಸೊ ಇಟ್ಸ್ ನಾಟ್, ಇದಲ್ಲ. ಸೊ ಇದೇ ಬೇರೆ ಫ್ರೂಟ್. ಸೊ ಇದು ಝೋನ್ ಫ್ರೂಟ್, ನಾವೆಲ್ಲಿ ಇದುವರೆಗೆ ನೋಡಿದಿರೋಂತ ಫ್ರೂಟ್ ಸರಿನಾ. ಅಂಡ್ ಲೋಕಿ ಅದನ್ನ ತಿಂತಾನೆ, ತಿಂದಿದ ತಕ್ಷಣ ಅವನ ಕೈಯೆಲ್ಲ ಸ್ಟ್ರೆಚ್ ಆಗ್ತಾ ಇದೆ, ಅಂಡ್ ಅವನ ಕೈಗಳು ಒಳ್ಳೆ ಕ್ಲಾಸ್ ಎಲ್ಲ ಬರ್ತದೆ ಸರಿ, ಅವನ ಕೈಯಿಂದ ಒಳ್ಳೆ ಅದು ಉಲ್ಫ್ ಇರುತ್ತಲ್ಲ ಕ್ಲಾಸು, ಆ ತರ ಉಲ್ಫ್ ಕ್ಲಾಸ್ ಎಲ್ಲ ಆಗ್ತಾ ಇದೆ, ಅವನ ಕೈಯೆಲ್ಲ ಬೆಳೀತದೆ ಮತ್ತೆ ಅವನ ಬಾಡಿ ಎಲ್ಲ ಬೆಳೀತಾ ಇದೆ. ಅಂಡ್ ನೆಕ್ಸ್ಟ್ ನಾವು ಆ ಟ್ರೆಜರ್ ಚೆಸ್ಟ್ ರೂಮ್ ಇಂದ ಒಂಥರ ಶಾಡೋಯಿ ಒಂಥರ ಪರ್ಸನ್ ಒಂಥರ ಎವಾಲ್ವ್ ಆಗ್ತಾ ಇದ್ದಾನೆ ಸರಿನಾ, ಆ ರೂಮ್ ಇಂದ ಎವಾಲ್ವ್ ಆಗ್ತಾ ಇದ್ದಾನೆ. ಆ ಡಾರ್ಕ್ನೆಸ್ ಬರೀ ಆ ರೂಮ್ ಅಲ್ಲಿ ಅಷ್ಟೇ ಇಲ್ಲ, ಇವಾಗ ಇಡೀ ಫುಲ್ ಥ್ರೋನ್ ರೂಮ್ ಏನಿದೆ ಅದೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಆ ಶಾಡೋ. ಅಂಡ್ ಆ ಶಾಡೋ ಅಲ್ಲಿ ಒಂಥರ ಗ್ಲೋಯಿಂಗ್ ಐಸ್, ಒಂಥರ ಯಾವ್ದೋ ಮಾನ್ಸ್ಟರ್ ಬರ್ತಾರೋ ತರ ಕಾಣಿಸ್ತದೆ. ಅಂಡ್ ಆ ಸ್ಕ್ವಿರಿಲ್ ಏನಿದೆ ಅದು ಆಡ್ತಾ ಇದೆ, ಅದು ಫುಲ್ ಖುಷಿ ಆಗ್ಬಿಟ್ಟಿದೆ. ಓ ಫೈನಲಿ ವರ್ದಿ ಮಾಸ್ಟರ್ ಸಿಕ್ಬಿಟ್ರು ನನಗೆ ಅಂತ, ಯಾಕಂದ್ರೆ ಅದು 800 ವರ್ಷದಿಂದ ಆ ರೂಮರ್ ಸುತ್ತಿಗೆ ಕಾಯ್ತಾನೆ ಗುರು, 800 ವರ್ಷದಿಂದ ಅದಕ್ಕೆ ಖುಷಿ ಆಗದೆ ಇರುತ್ತೆ. ಇವಾಗ ಫೈನಲಿ ಐ ಮೇಡ್ ಮೈ ಫ್ರೆಂಡ್, ನಾನು ಆಚೆ ಹೋಗ್ಬೋದು ಇವಾಗ ಆರಾಮಾಗಿ ಅಂತ. ಅಂಡ್ ಲೋಕಿ ಇವಾಗ ಎಷ್ಟು ದೊಡ್ಡದಾಗಿದ್ದಾನೆ ಅಂದ್ರೆ ಯು ಕ್ಯಾಂಟ್ ಇವನ್ ಇಮ್ಯಾಜಿನ್ ಗೈಸ್, ಯಾಕಂದ್ರೆ ಅವನ್ ಥ್ರೋನ್ ರೂಮ್ ಅಲ್ಲಿ ಅವನ ಒಂದು ಲೆಗ್ ಮಾತ್ರ ತೋರ್ಸಕ್ಕಾಗಿರೋದು, ಅಷ್ಟು ದೊಡ್ಡವನಾಗಿದ್ದಾನೆ. ಇಡೀ ಥ್ರೋನ್ ರೂಮ್ ಅಲ್ಲಿ ನಾವು ಆ ಪಿಲ್ಲರ್ಸ್ ನೋಡ್ತೀವಿ, ಆ ಪಿಲ್ಲರ್ಸ್ ಗಿಂತ ದೊಡ್ಡದಾಗಿದ್ದಾನೆ ಸರಿನಾ. ಅಂಡ್ ಆ ಪಿಲ್ಲರ್ಗೂ ಮತ್ತೆ ಅವನ ಕಾಲ್ಗೂ ಅಷ್ಟು ಡಿಫ್ರೆನ್ಸ್ ಇದೆ. ಸೊ ಕ್ರೇಜ್ ಆಗಿದೆ. ಅಂಡ್ ಲೋಕಿ ಬರ್ತಾ ಇದ್ದಾನೆ ಹೆರಾಲ್ಡ್ ಹತ್ರ, ಅಂಡ್ ಹೆರಾಲ್ಡ್ ಕೂಡ ಥ್ರೋನ್ ಟ್ರೆಜರ್ ಚೆಸ್ಟ್ ಹತ್ರ ರಶ್ ಮಾಡ್ತಾ ಇದ್ದ, ಬಟ್ ನೋ ಯೂಸ್, ಲೋಕಿನೇ ಅಲ್ಲೇ ಬರ್ತಾ ಇದ್ದಾನೆ ಸರಿನಾ. ಲೋಕಿ ಸೆನ್ಸ್ ಮಾಡ್ತಾನೆ ಹೆರಾಲ್ಡ್, ನಿಂತಿಂದ ಲೋಕಿ ಅಂತ ತೋರ್ತಾನೆ. ಅಂಡ್ ದೆನ್ ಆ ಲೆಜೆಂಡರಿ ಪವರ್ಸ್ ಹೇಗಿರುತ್ತೆ ಅಂತ ತೋರ್ಸು ಲೋಕಿ ಅಂದ್ಬಿಟ್ಟು ಅವ್ನು ಹೆರಾಲ್ಡ್ ರಶ್ ಮಾಡ್ತಾನೆ ಲೋಕಿ ಹತ್ರ ಅವನಿಗೆ ಹೊಡೆಯೋದಕ್ಕೆ. ಅಂಡ್ ಲೋಕಿ ಅವನ ಕೈಯಿಂದ ಒಂದೇ ಒಂದು ಸ್ಲಾಶ್, ಇಷ್ಟೇ ಒಂದೇ ಒಂದು ಸ್ಲಾಶ್ ಮಾಡ್ತಾನೆ ಹೆರಾಲ್ಡ್ಗೆ. ಹೆರಾಲ್ಡ್ ಫುಲ್ ಬಾಡಿ ಒಂಥರ ಸ್ಲೈಸ್ ಟಪ್ ಆದಂಗೆ ಆಗುತ್ತೆ ಸರಿ, ನಾವು ಸ್ಲೈಸ್ ಆಗುತ್ತೆ. ಅವನ ಹಾಫ್ ಬುಕ್ಕ ಇಷ್ಟು ಹೊರಟಾಗುತ್ತೆ, ಇಲ್ವೇ ಇಲ್ಲ. ಅಂಡ್ ಬಾಡಿ ಒಂದು ದೊಡ್ಡ ಸ್ಕಾರ್ ತರ ಸಿಕ್ಕಂತ ಹಿಂಗ್ ಹೋಗಿದೆ. ಅವನ ಹಾಫ್ ಕೈಗಳು ಇಲ್ಲಿ ಫುಲ್ ಕೈಯೇ ಹೊಂಟೋಗಿದೆ, ಒನ್ ಆಫ್ ದಿ ಕೈ, ಯಾಕಂದ್ರೆ ಎಡಗೈ ಹೋಗಿದೆ, ಯಾಕಂದ್ರೆ ಎಡಗೈಯಲ್ಲೇ ಅವನು ಆ ಟ್ಯಾಟೂ ಇರೋದು. ಸೊ ಆ ಎಡಗೈಲಿರುವಂತ ಟ್ಯಾಟೂ ಫುಲ್ ಹೋಗಿದೆ. ಬಟ್ ನೆನಪಿರಲಿ, ಇದು ಒಂದೇ ಒಂದು ಸ್ಲಾಶ್ ಲೋಕಿದು. ಓ ಮೈ ಗಾಡ್, ಎಷ್ಟು ಪವರ್ಫುಲ್ ಗ್ರೂಪ್. ಮಾಮೂಲಿ ಆಕ್ಚುಲಿ ಇದು ವುಲ್ಫ್ ಹೆಸರಿನ, ಯಾಕಂದ್ರೆ ವುಲ್ಫ್ ಅಂದ್ರೆ ಫೆನ್ರಿಯರ್. ಎಸ್, ಫೆನ್ರಿಯರ್ ಅನ್ನೋದು ನಾರ್ಸ್ ಮೈಥಾಲಜಿಲಿ ಅದು ಒನ್ ಆಫ್ ದಿ ಲೋಕಿ ಸನ್. ಅದು ಲೋಕಿ ಇರುತ್ತಲ್ಲ, ಫೆನ್ರಿಯರ್ ಮೈಥಾಲಜಿಲಿ ಲೋಕಿನ ಮಗ ಆಗಿರ್ತಾನೆ ಫೆನ್ರಿಯರ್, ಅಂದ್ರೆ ಉಲ್ಫ್ ತೋಳ. ಸೊ ಅದೇ ಇವಾಗ ಲೋಕಿ ಆಗಿದ್ದಾನೆ. ಸೊ ಇಲ್ಲಿ ಒನ್ ಪೀಸ್ ಅಲ್ಲಿ ಅದೇ ಇವಾಗ ಆಗಿದ್ದಾನೆ. ಅಂಡ್ ಒನ್ ಆಫ್ ದಿ ಪ್ಯಾನಲ್ ಅಲ್ಲಿ ನಾವು ಲೋಕಿನ ಸಿಲುವೆಟ್ ನೋಡ್ತೀವಿ, ಅವ್ನು ಯಾವ ತರ ಮುಂದೆ ನಾವು ನೋಡ್ತೀವಿ ಅವ್ನು ಯಾವ ತರ ಫುಲ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಬಟ್ ಇವಾಗ ಅವ್ನಿಗೆ ತೋರಿಸಿದ್ದಾರೆ ಒಂಥರ ಉಲ್ಫ್ ಸರಿನಾ, ಉಲ್ಫ್ ಮುಖ, ತಲೆಯಲ್ಲಿ 2 ಕೊಂಬು. ಲೋಕಿ ಇದರ ಮೋಸ್ಟ್ ಇದು ಹೈಬ್ರಿಡ್ ಫಾರ್ಮ್ ಎಂಬುದು ಲೋಕಿದು ಹೈಬ್ರಿಡ್ ಫಾರ್ಮ್, ಫುಲ್ ಝೋನ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ಆಬ್ವಿಯಸ್ ಇದು ಮಿಥಿಕಲ್ ಝೋನ್ ಆಗಿರುತ್ತೆ. ಅಂಡ್ ಅವನ ತಲೆ 2 ಕೊಂಬಿದೆ, ಅಂಡ್ ಅವನು ಉಲ್ಫ್ ತರ ಆಗಿದ್ದಾನೆ. ಅಂಡ್ ಒನ್ ಆಫ್ ದಿ ಅವನ ಕೈಯಲ್ಲಿ ಹೆರಾಲ್ಡ್ ನ ಹಿಡ್ಕೊಂಡಿದ್ದಾನೆ ಸರಿನಾ, ಹಿಂಗ್ ಹೆರಾಲ್ಡ್ ನ ಹಿಡ್ಕೊಂಡು ಹಿಂಗ್ ಉಲ್ಫ್ ತರ ಕೊಂಬೆಲ್ಲ ಕೊಟ್ಟಿದೆ, ಹಿಂಗ್ ಹೆರಾಲ್ಡ್ ನ ಹಿಡ್ಕೊಂಡಿದ್ದಾನೆ ಅವನ ಕೈಯಲ್ಲಿ, ಈ ತರ ಕಾಣಿಸ್ತಾ ಇದ್ದಾನೆ. ಅಂಡ್ ಮೋಸ್ಟ್ ಫುಲ್ ನಾವು ಟ್ರಾನ್ಸ್ಫಾರ್ಮೇಶನ್ ಮುಂದೆ ಯಾವ ಚಾಪ್ಟರ್ ನಾವು ನೋಡ್ತೀವಿ. ಆಬ್ವಿಯಸ್ಲಿ ಮೋಸ್ಟ್ಲಿ ಎಲ್ಬ್ ಆಫ್ ಇದು ಫ್ಲಾಶ್ ಬ್ಯಾಕ್ ಆಗಿತ್ತು, ನೆಕ್ಸ್ಟ್ ನಾವು ನೋಡ್ಬೋದು, ಹೇಳಕ್ಕಾಗಲ್ಲ. ಸೊ ಇವಾಗ ಏನಾಗಿದೆ ಅಂದ್ರೆ ಹೆರಾಲ್ಡ್ ಅಂದ್ರೆ ಲೋಕಿ ಸ್ಲಾಶ್ ಮಾಡಿದಕ್ಕೆ ಹೆರಾಲ್ಡ್ ನ ಎಡಗೈಲಿರುವಂತ ಟ್ಯಾಟೂ ಹೋಗಿದೆ. ಸೊ ಇದು ಗಾಯ್ಸ್ ಅಬ್ಸಲ್ಯೂಟ್ಲಿ ನಾವು ವೀಕ್ನೆಸ್ ಅಂತ, ಒಂಥರ ಲಿಟಲ್ ವೀಕ್ನೆಸ್ ಅಂತ ಇರ್ಬೋದು. ಏನಂದ್ರೆ ಅಬ್ಸಲ್ಯೂಟ್ಲಿ ಹೆರಾಲ್ಡ್ ಇವಾಗ ಕೈ ಟ್ಯಾಟೂ ಹೋಗಿರೋದ್ರಿಂದ ಇವಾಗ ಅವನಿಗೆ ಕಾನ್ಶಿಯಸ್ನೆಸ್ ಕಂಟ್ರೋಲ್, ಅವನ ಕಂಟ್ರೋಲ್ ಅವನಿಗೆ ವಾಪಸ್ ಬಂದಿದೆ. ಯಾಕೆ ಅಂದ್ರೆ ಅವನ ಟ್ಯಾಟೂ ಅದೇನಿತ್ತು ಆ ಜಾಗ, ಆ ಟ್ಯಾಟೂ ಇರೋ ಜಾಗ ಇವಾಗ ಕಟ್ ಆಗ್ಬಿಟ್ಟಿದೆ. ಆಬ್ವಿಯಸ್ಲಿ ರಿಜನರೇಟ್ ಆಗುತ್ತೆ, ಟ್ಯಾಟೂನು ಇರುತ್ತೆ, ಬಟ್ ಸ್ಲೈಸ್ ಆಫ್ ಎ ಸೆಕೆಂಡ್ ಅಂದ್ರೆ ರಿಜನರೇಟ್ ಆಗೋಷ್ಟು ಟೈಮ್ ಅಲ್ಲಿ ಅವನಿಗೆ ಕಾನ್ಶಿಯಸ್ನೆಸ್ ಮತ್ತೆ ಅವನಿಗೆ ಮೆಮೊರಿ ಎಲ್ಲ ವಾಪಸ್ ಬಂದ್ಬಿಡುತ್ತೆ, ಅವ್ನ ಕಂಟ್ರೋಲ್ ಅವನಿಗೆ ಬಂದ್ಬಿಡುತ್ತೆ. ಸೊ ಯಾರು ಅವನಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಈ ತರದ್ದು ಸಿಚುವೇಶನ್. ಸೊ
ಇವಾಗ ಹ್ಯಾರಾಲ್ಡ್ಗೆ ಅವನ ಕಾನ್ಶಿಯಸ್ನೆಸ್ ವಾಪಸ್ ಬಂದಿದೆ. ಸೊ ನೆನಪಿರ್ಲಿ, ಶಾಂಕ್ಸ್ಗೆ ಇದು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅವನು ಫಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ಮಾತ್ರ ಇದ್ದ. ಅವ್ನು ಸೆಕೆಂಡ್ ಲೆವೆಲ್ ಕಾಂಟ್ರಾಕ್ಟ್ ಹೋಗಿದ್ರೆ ಅವಾಗ ಅವನ್ಗೆ ಯಾವ್ದು ಸೀಕಿಂಗ್ ತಿನ್ಬಿಡ್ತಲ್ಲ ಅವನ ಕೈನ, ಆ ಸೀಕಿಂಗ್ ತಿಂದ ತಕ್ಷಣ ಅವನಿಗೆ ಮತ್ತೆ 2ನೇ ಕೈ ವಾಪಸ್ ಬಂದ್ಬಿಡ್ತಾ ಇತ್ತು. ಬಟ್ ಶಾಂಕ್ಸ್ ಅದನ್ನ ಮಾಡ್ಲಿಲ್ಲ, ಅವನು ಫಸ್ಟ್ ಲೆವೆಲ್ ಕಾಂಟ್ರಾಕ್ಟ್ ಅಲ್ಲಿ ಅವನು ಎಕ್ಸಿಟ್ ಆಗ್ಬಿಟ್ಟ. ಸೊ ಅದಕ್ಕೆ ಅವನಿಗೆ ಮತ್ತೆ ಮಾಡಕ್ಕಾಗಲ್ಲ. ಅಕಸ್ಮಾತ್ ನಾವು ಶಾಂಕ್ಸ್ ಮತ್ತೆ ಈಮುನ ಭೇಟಿಯಾಗಿ ಅವಾಗ ಮತ್ತೆ ಈಮು ಏನಾರ ಮತ್ತೆ ಏನಾರ ಮಾಡಿದ್ರೆ ಅವ್ನು ಫಸ್ಟ್ ಟ್ಯಾಟೂ ಇತ್ತಲ್ಲ ಅದ್ರ ಮೇಲೆ ಸೆಕೆಂಡ್ ಲೆವೆಲ್ ಟ್ಯಾಟೂ ಮಾಡ್ಬಿಟ್ರೆ ಮೋಸ್ಟ್ಲಿ ಮತ್ತೆ ಅವನಿಗೆ ಶಾಂಕ್ಸ್ಗೆ 2ನೇ ಕೈ ಬಂದ್ಬಿಡೋದು, ಹೇಳಕ್ಕಾಗಲ್ಲ. ಸೊ ಇದಿಷ್ಟು ನಡೀತಾ ಇರೋದು. ಅಂಡ್ ಇವಾಗ ಹೆರಾಲ್ಡ್ಗೆ ಕಾನ್ಶಿಯಸ್ನೆಸ್ ವಾಪಸ್ ಬಂದಿದೆ. ನನಗೆ ಗೊತ್ತಿತ್ತು ಲೋಕಿ, ನೀನು ನನ್ನ ಬ್ಲಡ್ ಲೈನ್ ಅಲ್ಲಿ ಸಿಕ್ಕಾಬಿಟ್ಟೆ ಬೆಸ್ಟ್ ಅಂತ, ನೀನೊಬ್ಬ ಕಾಂಕರಸ್, ನಿನ್ನ ಬ್ಲಡ್ ಅಲ್ಲಿ ಹೊಳಿತಾ ಇದೆ, ನನ್ಗೆ ಕಾಣಿಸ್ತಾ ಇದೆ ಅಂತ ಅವನಿಗೆ ಹೇಳಕ್ ಶುರು ಮಾಡ್ತಾನೆ. ಅಂಡ್ ಲೋಕಿ ಖುಷಿ ಆಗುತ್ತೆ, ನಿಮ್ ಸೆನ್ಸಸ್ಗೆ ವಾಪಸ್ ಬಂದ್ಬಿಟ್ಟಿದ್ದೀರಾ, ಸೊ ಇವಾಗೆಲ್ಲ ನಾವು ಮತ್ತೆ ಮುಗಿಸ್ಬೋದಿಲ್ಲ, ಮತ್ತೆಲ್ಲ ಸರಿ ಮಾಡ್ಬೋದು ಇವಾಗ ಅಂತ ಹೇಳಕ್ ಶುರು ಮಾಡ್ತಾನೆ. ಅವಾಗ ಹೆರಾಲ್ಡ್ ಹೇಳ್ತಾನೆ, ಆಗಲ್ಲ ಲೋಕಿ, ಯಾಕಂದ್ರೆ ಸುತ್ತಮುತ್ತ ನೋಡು, ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಇದು ಬಿಯಾಂಡ್ ರಿಡೆಂಪ್ಷನ್. ಇದು ನನಗೆ ತಪ್ಪನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ, ಇಷ್ಟೊಂದೆಲ್ಲ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಅಂತ. ಬಟ್ ಇದನ್ನೆಲ್ಲ ನೀವು ಬೇಕು ಅಂತ ಮಾಡಲಿಲ್ಲ, ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ನಿಮ್ಮ ಮೈಂಡ್ನ ವಾಶ್ ಮಾಡಿದ್ರು, ಸೊ ಅದಕ್ಕೋಸ್ಕರ ನೀವು ಇದೆಲ್ಲ ಮಾಡಿದ್ದು ಅಂತ ಹೇಳ್ತಾನೆ. ಇಲ್ಲ ಲೋಕಿ, ಇದೇನೇ ಆಗಿದ್ರು ನಾನು ಮಾಡಿರೋ ತಪ್ಪು, ನನಗೆ ಇದನ್ನ ಒಪ್ಕೊಳಕ್ ಆಗಲ್ಲ, ನಾನು ಇದನ್ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂಡ್ ಹೆರಾಲ್ಡ್ ಎಲ್ಲ ಶುರು ಮಾಡ್ತಾನೆ, ನನ್ನನ್ನೇ ನಾನು ದೇವರು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆ ಕಂಟ್ರೋಲರ್ ಇದ್ದಾಗ. ಸೊ ನಾನು ಏನೇ ಮಾಡಿದ್ರು ನಾನಾಗೆ ಮಾಡಿರ್ಬೋದು, ಬೇರೆ ಕಂಟ್ರೋಲೇ ಮಾಡ್ಬಿರ್ಬೋದು, ಬಟ್ ನನಗೆಲ್ಲ ನೆನಪಿದೆ, ನಾನೇನೇನು ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಿದೆ. ಸೊ ಇವಾಗ ಯಾವ ತರ ಸಿಚುವೇಶನ್ ಅಂದ್ರೆ, ಇವಾಗ ಇದೆಲ್ಲ ಮಾಡ್ಬಿಟ್ಟು ಲೋಕಿ ಅಯ್ಯೋ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಇದೆಲ್ಲ ಅಂತ ಅವ್ನಿಗೆ ಗೊತ್ತಿರೋ ಸಿಚುವೇಶನ್ ಅಲ್ಲ, ಅವ್ನಿಗೆ ಏನೇನ್ ಮಾಡ್ತಾ ಇದೀನಿ ಅಂತ ಅವ್ನಿಗೆ ಗೊತ್ತಿದ್ದು ಮಾಡ್ತಾ ಇರೋದು. ಸೊ ಇದಕ್ಕೋಸ್ಕರ ಇದು ಅವ್ನಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ಸೊ ಏನೇ ಆಗ್ಲಿ ಲೋಕಿ, ನೀನು ಮುಂದೆ ಎಲ್ಬಾಫ್ನ ಒಂದು ಒಳ್ಳೆ ದಾರಿ ನಡ್ಸ್ಕೊಂಡು ಹೋಗ್ಬೇಕು, ಬಟ್ ನೀನು ಮತ್ತೆ ನಿನ್ನ ತಮ್ಮ ಹೈರುದ್ದೀನ್ ಜೊತೆಗೂ ನೀನು ಒಳ್ಳೆಯದಾಗಿ ಬೆರಿಬೇಕು ಲೋಕಿ ಅಂತ ಫುಲ್ ಫೈನಲ್ ವರ್ಡ್ಸ್ ಎಲ್ಲ ಶುರು ಮಾಡ್ತಾನೆ. ಅಂಡ್ ಇವಾಗ ನಾವು ಒನ್ ಆಫ್ ದಿ ಪ್ಯಾನಲ್ ನೋಡ್ತೀವಿ, ಎಲ್ಡರ್ ಯಾರಲ್ಲೂ ಮಾಮೂಲಿ ಅವ್ನ ಕಾನ್ಶಿಯಸ್ನೆಸ್ ತಪ್ಪಿದ್ದಾನೆ, ಗ್ಯಾಬಾನು ಕೆಳಗೆ ಕೂತ್ಕೊಂಡಿದ್ದಾನೆ. ಅಂಡ್ ಶಾಂಕ್ಸು ಅಳ್ತಾ ಇದ್ದಾನೆ, ಯಾಕಂದ್ರೆ ಅವ್ನಿಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಶಾಂಕ್ಸ್ ಇವಾಗ ಅಳ್ತಾ ಇದ್ದಾನೆ, ಸರಿನಾ. ಅಂಡ್ ಲೋಕಿ ಹೇಳಕ್ ಶುರು ಮಾಡ್ತಾನೆ, ನಿನ್ನ ಮಗನಿಂದಾನೆ ನಿನ್ನ ಸಾವು ತಪ್ಕೊಳೋದು ಎಷ್ಟು ಯಾವ ತಂದೆ ತಾನೇ ಇದು ತಪ್ಪನ ಮಾಡ್ತಾನೆ ಇಲ್ಲ ಅಪ್ಪ ಅಂತ ಕೇಳಕ್ ಶುರು ಮಾಡ್ತಾನೆ. ಬಟ್ ಅದಕ್ಕೆ ಹೆರಾಲ್ಡ್ ನಕ್ಬಿಟ್ಟು, ನಾನು ನಿನಗೆ ಒಂದೇ ಒಂದು ಲಾಸ್ಟ್ ಥಿಂಗ್ ಹೇಳ್ಬೇಕು ಲೋಕಿ, ನೀನು ಐಡಾಗೋಸ್ಕರ ಆ ಇಡೀ ಆಲ್ಕೋಹಾಲ್ ವಿಲೇಜ್ ನ ಬರ್ನ್ ಮಾಡ್ದಲ್ಲ, ಅದರಿಂದ ಐಡಾಗೇನು ಒಳ್ಳೇದಾಗ್ಲಿಲ್ಲ, ಬಟ್ ಐಡಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಗೊತ್ತಾಯ್ತು, ಅದನ್ನ ಖುಷಿ ತರಿಸ್ತು, ಸರಿನಾ ಅಂತ ಅವನು ಹೆರಾಲ್ಡ್ ಹೇಳ್ತಾನೆ. ಓ ಮೈ ಗಾಡ್, ಮೆನ್ಷನ್ ಮಾಡಿದಾಗ ಫೈನಲಿ ಅಟ್ ಲೀಸ್ಟ್. ಅಂಡ್ ಆ ಟ್ಯಾಟೂ ಮತ್ತೆ ವಾಪಸ್ ರಿಸನೇಟ್ ಆಗ್ತಾ ಇದೆ ಬೇಗ. ಸೊ ಲೋಕಿ ಬೇಗ ಇದನ್ನ ಮಾಡು, ನನ್ನ ಮತ್ತೆ ಟೇಕ್ ಓವರ್ ಆಗಿ ಮಾಡೋಕ್ಕಿಂತ ಮುಂಚೆ ಬೇಗ ಇದನ್ನ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಲೋಕಿ ಅವನ ಸುತ್ತಿಗೆಯನ್ನು ತಗೊಳ್ತಾನೆ, ನಾನು ನಿನ್ನನ್ನು ಯಾವತ್ತೂ ಇದಕ್ಕೆ ಕ್ಷಮಿಸಲ್ಲ ಅಪ್ಪ ಅಂತ ಕಣ್ಣೀರ್ ಇಟ್ಕೊಂಡೆ. ಅವನ ರ್ಯಾಗ್ನಿಯರ್ ಸುತ್ತಿಗೆಯಿಂದ, ಅಂದ್ರೆ ಆ ಸ್ಕೂಲಲ್ಲಿ ಅಳ್ಳಿತ್ತಲ್ಲ, ಅಳಿಲೆ ಸುತ್ತಿಗೆ ಆಗಿರೋದು. ಸೊ ಆ ಅಳಿಲು ಸುತ್ತಿಗೆ ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಆ ಸುತ್ತಿಗೆಯಿಂದ ತಗೊಂಡು ಹೆರಾಲ್ಡ್ ನ ಹೊಟ್ಟೆಗೆ ಇಲ್ಲಿಗೆ ಈ ಕಡೆಯಿಂದ ಅವನ ಹೊಡಿತಾನೆ. ಅಂಡ್ ಲೈಟ್ನಿಂಗ್ ನ ಬರ್ಸ್ಟ್ ಆಗುತ್ತೆ. ಅಂಡ್ ಹೆರಾಲ್ಡ್ ನ ಫೈನಲ್ ವರ್ಡ್ ಬಂದ್ಬಿಟ್ಟು ಐ ಲವ್ ಯು ಟು ಅಂತ ಹೇಳ್ತಾನೆ. ಫೈನಲ್ ಆಗಿ ಐ ಲವ್ ಯು ಟು ಅಂತ ಹೇಳ್ತಾನೆ. ಅಂಡ್ ಆ ಸ್ಲಾಶ್ಗೆ ಹೊಡೆದಿದ್ದ ಸ್ಲಾಶ್ಗೆ ಇಡೀ ಫುಲ್ ಬ್ಲಾಸ್ಟ್ ಆಗುತ್ತೆ, ಸರಿನಾ. ಫುಲ್ ಕಾಂಕರ್ಸ್ ಹಾಕಿ ಎಲ್ಲ ಬ್ಲಾಸ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ, ಸೇಮ್ ಆ ಸುತ್ತಿಗೆ ಹೆಂಗೆ ಹೊಡೆದೋಗಿತ್ತು ಅವಾಗಲೇ, ಇವಾಗ್ಲೂ ಅದೇ ತರ ಹೆರಾಲ್ಡ್ ನ ಬಾಡಿ ಕೂಡ ಗ್ಲಾಸ್ ಪೀಸ್ ತರ ಪುಡಿ ಆಗ್ತಾ ಇದೆ. ಲಿಟ್ರಲಿ ಅವನು ಹಿಂಗ್ ಹೊಡಿತಾನೆ, ಇವನು ಫುಲ್ ಎಲ್ಲ ಪುಡಿ ಆಗಿ ಬೀಳ್ತಾನೆ, ಸರಿನಾ. ಆ ತರ ಎಲ್ಲ ಫುಲ್ ಮೋಸ್ಟ್ಲಿ ಅದು ಲೈಟ್ನಿಂಗ್ ಆ ಎಫೆಕ್ಟ್ ಕಾಣಿಸ್ತಾ ಇರ್ಬೋದು ನಮ್ಗೆ, ಈ ತರ ಆಗಿದೆ. ಸೊ ಆಮೇಲೆ ನಮ್ಗೆ ಫ್ಲಾಶ್ ಬ್ಯಾಕ್ ನೋಡಿ ತೋರಿಸ್ತೀವಿ, ಲೋಕಿ ಮೈ ಡಿಯರ್ ಸನ್ ಅಂತ ಅವ್ರ ಅಪ್ಪ ಫಸ್ಟ್ ಟೈಮ್ ಅವನ್ನ ಎತ್ಕೊಳ್ತಾ ಇರೋದು ಮಗುವಾಗಿ, ಇದನ್ನೆಲ್ಲ ಅವ್ನು ನೆನ್ಸ್ಕೊಳ್ತಾ ಇದ್ದಾನೆ, ಸರಿನಾ. ಅಂಡ್ ದ ಓನ್ಲಿ ಥಿಂಗ್ ದಟ್ ರಿಯಲಿ ಮ್ಯಾಟರ್ಸ್ ಈಸ್ ಎಲ್ಬಾಫ್ ಸೆಕ್ಯೂರ್ ಅಂತ ಹೇಳ್ತಾನೆ. ಸೊ ಎಲ್ಬಾಫ್ ಸೇಫ್ಟಿಗಿರೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡು ಅಂತ ಲೋಕಿಗೆ ಫೈನಲ್ ವರ್ಡ್ಸ್, ಅವನ ಮೆಮೊರೀಸ್ ಅವನು ನೆನ್ಸ್ಕೊಂಡಿದ್ದು. ಅಂಡ್ ದಟ್ಸ್ ದಿ ಎಂಡ್ ಆಫ್ ಚಾಪ್ಟರ್. ಸಿಕ್ಕಾಬಟ್ಟೆ ಬೇಜಾರಾಯ್ತು ಸರ್ ನನಗೆ. ಸರಿ ಫೈನಲಿ ಅವನಿಗೆ ಕಾನ್ಶಿಯಸ್ನೆಸ್ ವಾಪಸ್ ಬಂದು ಫೈನಲಿ ಅವನಿಗೆ ಏನು ಹೇಳ್ಬೇಕಿತ್ತು ಅದನ್ನ ಹೇಳಿದ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಬಟ್ ಇವಾಗ ನಾವು ಬರೋಣ, ಯಾಕೆ ಗ್ಯಾಬಾನ್ ಮತ್ತೆ ಶಾಂಕ್ಸ್ ಮತ್ತೆ ಎಲ್ಲಾರು ಇವಾಗ ಏನ್ ನಡೀತು ಗುರು ಆಕ್ಚುಲ್ ಆಗಿ ಅಂತ. ಸೊ ಇವಾಗ ನಮ್ಗೆ ಇಲ್ಲಿವರೆಗೂ ಅಬ್ಸಲ್ಯೂಟ್ಲಿ ಒನ್ ಆಫ್ ದಿ ಕ್ಲಿಯರಿಟಿ ಬಂದೆ ಹೇಗೆ ಆಕ್ಚುಲ್ ಆಗಿ ಹೆರಾಲ್ಡ್ ಸತ್ತ ಅಂತ. ಅಂಡ್ ನನಗೆ ಇವಾಗ ಕನ್ಫ್ಯೂಷನ್ ಇರೋದು,
ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ ಇನ್ನೂ, ಯಾಕಂದ್ರೆ ಇನ್ನೂ ಚಾಪ್ಟರ್ ಮುಗ್ದಿಲ್ಲ. ಇನ್ನೂ ಒಂದು ಅಟ್ಲೀಸ್ಟ್ ಒಂದು ಚಾಪ್ಟರ್ ಆದ್ರೂ ಬೇಕು. ಯಾಕಂದ್ರೆ ಲೋಕಿಗೆ ಅವ್ರ ಅಪ್ಪ ಹೆರಾಲ್ಡ್ ಹೇಳಿರೋದು ನನ್ನ ಸಾಯಿಸು, ಮತ್ತೆ ನಾನು ಏನೇನ್ ಕೆಟ್ಟದ್ ಮಾಡಿದೀನಿ, ಆಕ್ಚುಲ್ ಆಗಿ ನಾನೇನ್ ಮಾಡಿದ್ದೀನಿ ಅದನ್ನ ಜನರಿಗೆಲ್ಲ ಹೇಳು, ಎಲ್ಬಾಫ್ ಜನರಿಗೆಲ್ಲ ಹೇಳು, ಮತ್ತೆ ನೀನ್ ಹೀರೋ ಆಗು ಮತ್ತೆ ರಾಜ ಆಗು ಎಲ್ಬಾಫ್ಗೆ ಅಂತ ಹೇಳಿದ್ದ. ಬಟ್ ಆಕ್ಚುಲ್ ಆಗಿರೋದು ಅದು ಆಪೋಸಿಟ್. ಲೋಕಿ ಅದನ್ನ ಯಾರಿಗೂ ತಿಳಿಸೇ ಇಲ್ಲ, ಮತ್ತೆ ಯಾರಿಗೂ ಮೋಸ್ಟ್ಲಿ ಇವನೇ ಹೇಳಿರ್ತಾನೆ ಅನ್ಸುತ್ತೆ. ಲೋಕಿನೇ ಇದನ್ನ ನಡೀತು, ಅದನ್ನೆಲ್ಲ ಯಾರಿಗೂ ಹೇಳ್ಬೇಡಿ, ನಾನೇ ನಮ್ಮ ಅಪ್ಪನ ಸಾಯಿಸಿದ್ದು ಅದಂತ ಹೇಳ್ಬಿಡಿ, ನಾನೇ ಕೆಟ್ಟವನಾಗ್ತೀನಿ, ನಮ್ಮ ಅಪ್ಪನೇ ಚೆನ್ನಾಗಿ ರಾಜದ ತರನೇ ಇರ್ಲಿ ಅಂತ ಲೋಕಿ ಅವನ್ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾನೆ. ಓ ಮೈ ಗಾಡ್, ಯಾಕೆ ಲೋಕಿ ಕ್ರೇಜ್ ಆಗಿತ್ತು, ಸೂಪರ್ ಮಾತ್ರ ಲೋಕಿ ಮಾತ್ರ. ಅಂಡ್ ಇನ್ನೊಂದು ನನ್ನ ಕ್ವಶನ್ ಇರೋದು, ಯಾಕೆ ಶಾಂಕ್ಸು ಮತ್ತೆ ಹೋಗಿ ಲೋಕಿನ ಕರ್ಕೊಂಡು ಮತ್ತೆ ಬಂದು ಮತ್ತೆ ಇಲ್ಲಿ ಯಾಕೆ ಅವನ್ನ 6 ವರ್ಷದಿಂದ ಚೈಂಡ್ ಅಪ್ ಆಗಿ ಕಟ್ಟಾಕಿದ್ದಾರೆ ಗೊತ್ತಿಲ್ಲ. ಸೋ ಮೆನಿ ಕ್ವಶನ್ಸ್. ಅಟ್ಲೀಸ್ಟ್ ಒಂದು ಚಾಪ್ಟರ್ ಆದ್ರೂ ಬೇಕು ನಮ್ಗೆ. ಏನೇನಾಯ್ತು ಲೋಕಿ ಇವಾಗ ನೆಕ್ಸ್ಟ್ ಏನ್ ಮಾಡ್ದ ಅಂತ ನಮ್ಗೆ ಆಕ್ಚುಲಿ ಕ್ವಶನ್ಸ್ ಇರುತ್ತೆ. ಯಾಕಂದ್ರೆ ಅವನು ಮತ್ತೆ ಸೀನಾ ಟ್ರಾವೆಲ್ ಮಾಡಕ್ ಹೋಗ್ತಾನೆ, ಮತ್ತೆ ಅವನ್ನ ಶಾಂಕ್ಸ್ ಹೋಗಿ ಹಿಡ್ಕೊಂಡ್ ಬರ್ತಾನೆ, ಮತ್ತೆ ಕಟ್ಟಾಕ್ತಾರೆ. ಏನಕ್ಕೆ, ಯಾಕೆ ಎಲ್ಲರೂ ಸುಳ್ಳು ಹೇಳಿದ್ರು, ಯಾಕೆ ಸ್ಕಾಪರ್ ಗಬ್ಬಾನು ಮತ್ತೆ ಶಾಂಕ್ಸು ಮತ್ತೆ ಎಲ್ಲರೂ ಯಾರಿಗೆ ನಿಜವಾಗ್ಲೂ ಮೆಮೊರಿ ಲಾಸ್ ಆಗಿದ್ಯಾ, ಇಲ್ಲ ಅವ್ನು ಆಕ್ಟ್ ಮಾಡ್ತಿದ್ದಾನ ಗೊತ್ತಿಲ್ಲ. ಸೊ ಇಷ್ಟೊಂದೆಲ್ಲ ಕ್ವಶನ್ಸ್ ಇದೆ, ಇದಕ್ಕೆಲ್ಲ ಆನ್ಸರ್ ಇನ್ನ 1-6 ಚಾಪ್ಟರ್ ನಮಗೆ ಬೇಕು. ಇಷ್ಟ ಆಗಿತ್ತು ಚಾಪ್ಟರ್. ನೆಕ್ಸ್ಟ್ ವೀಕ್ ಆಬ್ವಿಯಸ್ಲಿ ಬ್ರೇಕ್ ಇಲ್ಲ, ಕ್ರೇಜ್ ಆಗಿರುತ್ತೆ, ಸೂಪರ್ ಆಗಿದೆ ಅಂತ ಎಕ್ಸೈಟ್ ಆಗಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ದ ಎಂಡ್ ಆಫ್ ದಿ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಸರಿನಾ, ಇನ್ ಅಡ್ವಾನ್ಸ್. ಆಬ್ವಿಯಸ್ಲಿ ಕ್ರೇಜ್ ಆಗಿತ್ತು ಮಾತ್ರ ಈ ಇಯರ್. ನಾ ಚಾನಲ್ ಸ್ಟಾರ್ಟ್ ಮಾಡಿದ್ದು ಕ್ರೇಜ್ ಆಗಿತ್ತು, ನಿಮ್ಮ ಸಪೋರ್ಟ್ ಯಾವ ಥರ ಇರಲಿ. ಅಂಡ್ ಕ್ರೇಜ್ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ನೆಕ್ಸ್ಟ್ ನಿಮಗೆ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿರ್ತೀನಿ. ರಿಯಾಕ್ಷನ್ಸ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಟ್ರೈ ಮಾಡಿ, ಇಷ್ಟ ಅಂದರೆ ಬೇರೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಆಬ್ವಿಯಸ್ಲಿ. ಎಸ್. ಅಂಡ್ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವರ್ಷ ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ವರ್ಷ ನಾನು ದೇವಣಿಗೆ ವಿಡಿಯೋ ಮಾಡಲ್ಲ. ಎಸ್, ನೆಕ್ಸ್ಟ್ ವರ್ಷದವರೆಗೂ ನಾನು ಆಬ್ವಿಯಸ್ಲಿ ಚಾಪ್ಟರ್ನ ರಿವ್ಯೂ ಮಾಡಲ್ಲ. ಎಸ್ ಗೈಸ್, ನೆಕ್ಸ್ಟ್ ವರ್ಷದವರೆಗೂ ನಿಜವಲ್ಲೂ ರಿವ್ಯೂ ಮಾಡಲ್ಲ. ಇನ್ನು ಚಾಪ್ಟರ್ ರಿವ್ಯೂ ನಾನು ನೆಕ್ಸ್ಟ್ ವರ್ಷನೇ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮ್ಗೆ ಅನಿಸ್ತು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಚಾಪ್ಟರ್ ಆಗಿತ್ತು ಅಂತ ಕೆಳಗೆ ಕಮೆಂಟ್ ತಿಳಿಸಿ. ಲೋಕಿನ ಸ್ಯಾಕ್ರಿಫೈಸ್ ಆಯಿಸ್ತೀರಾ ಇಲ್ಲ ಬೇರೆ ಏನೋ ನಡೆದಿದೆ ಅನ್ಸುತ್ತೀರಾ, ನೆಕ್ಸ್ಟ್ ಚಾಪ್ಟರ್ ಹೇಗಿರುತ್ತೆ ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಥಾಟ್ಸ್ ಏನಾದ್ರು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥಿಯರೀಸ್ ಏನೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.